ಇವರು ನಿಮಗ್ ಗೊತ್ತಿಲ್ಲದೆ ಹೆಂಗ ಇದಕ್ಕೆ ದುಡ್ಡು ತಗೊಂಡ್ ಕಳ್ಸಲ್ಲ ಒಬ್ಬರದೇ ಏನು ಅಂದ್ರೆ महाराष्ट्र गाड़ी एंट्री करना पैसे भाई एंट्री करो भाई क्या एंट्री करते एंट्री करो हाँ लाइफ ನಮಸ್ಕಾರ ಬಂಧುಗಳೇ, ನಾನು ಸಂತೋಷ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ SC/ST ಘಟಕ KRS ಪಕ್ಷ. ಇವತ್ತು ಇಲ್ಲಿ ಈ ಒಂದು ಮಹಾರಾಷ್ಟ್ರ ಗಾಡಿಗಳಾಗಿರ್ಲಿ ಟೈಮ್ ಸುಮಾರು 1:10 ಮಹಾರಾಷ್ಟ್ರ ಗಾಡಿಗಳಾಗಿರ್ಲಿ ಬೇರೆ ಗಾಡಿಗಳಾಗಿರ್ಲಿ ಇಲ್ಲಿ RTO ಅವರು ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಮಾಡ್ಕೊಂಡು ಹಣ ದಂಧು ವಸೂಲಿ ಮಾಡ್ತಾ ಇದಾರೆ. ಪ್ರತಿಯೊಬ್ಬರ ಹತ್ರ 500 ರೂಪಾಯಿ 100 ರೂಪಾಯಿ 200 तुम कितना देना है भाई इधर 100 ರೂಪಾಯಿ. ನೋಡಿ, ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರುವಂತ ಈ ಒಂದು ಚೆಕ್ ಪೋಸ್ಟ್ ಅಧಿಕಾರಿಗಳು ಒಬ್ಬನ್ ಬರ್ತಾನೆ 500 ತಗೊಂಡು ಇನ್ನೊಬ್ಬನ್ ಬರ್ತಾನೆ 100 ರೂಪಾಯಿ ತಗೊಂಡು ಏನ್ ಅವ್ರ ಪಾಡಿಗೆ ಅವ್ರ ಜೀವನ ನಡ್ಸ್ಕಂತ ಡ್ರೈವರ್ಗಳು ಹೋಗ್ತಾ ಇದ್ರೆ ಸರ್ಕಾರ ಇವ್ರಿಗೆ ಸಂಬಳನೇ ಕೊಡೋದಿಲ್ಲ. ಈ ಮನುಷ್ಯ ಇದಾನೆ ತ್ರಿಬಲ್ ಸ್ಟಾರ್, ಹೆಸರು ಸಂತೋಷ್ ಕುಮಾರ್ ಕೊಂಪಿ. ಈ ಕೊಂಪಿ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಾರು ಕೊಂಪೆಗಳೆಲ್ಲ ಮುಳುಗಿಸ್ಬಿಡ್ತಿದಾರೆ ಅನ್ಮಾತು. ಒಬ್ಬರ ಹತ್ರ 100 ರೂಪಾಯಿ, ಒಬ್ಬರ ಹತ್ರ 500 ರೂಪಾಯಿ. ಸರ್ಕಾರ ಇವ್ರಿಗೆ ಸಂಬಳ ಕೊಡೋದಿಲ್ಲ. ಇವ್ರು ಹೋಗ್ತಿರ್ತಾರಲ್ಲ ಲಾರಿಗಳು, ಇವ್ರ ಹತ್ರ 100, 200, 300, 500 ರೂಪಾಯಿ ವಸೂಲಿ ಮಾಡೋದು. ರಿಸಿಪ್ಟ್ ದೇತೆ ಏನು 100 रुपए देते, रिसिप्ट देते भाई? नहीं देते. डेली बन रहे क्या पैसे? हाँ डेली बन रहे. नोड़े बंधुगळे, आपका नाम क्या है? मेरा सूरज. सूरज, आपका महाराष्ट्र गाड़ी ना? आपको टेंशन मत लो, हम तुम्हारे वास्ते ही लड़ रहे हैं. तो ಮಹಾರಾಷ್ಟ್ರ ಗಾಡಿ ಸೂರಜ್ ಅಂತೇಳಿ ದಿನ ಎಂಟ್ರಿಗೆ 100 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾನೆ. ಈ ದೊಡ್ಡ ಮನುಷ್ಯ ಇಲ್ಲಿ ಕುಂತಿದಾರಲ್ಲ ತ್ರಿಬಲ್ ಸ್ಟಾರ್, ಇವ್ರೇನ್ ಹೇಳ್ತಾರೆ, ನಾವು ತಗೊಳ್ಳೋದಿಲ್ಲ. ಇವ್ರ ಮಾತಿಗೆ ಬೆಲೆ ಕೊಡ್ಬೇಕಾ ನಾವು, ಅಥವಾ ಇಲ್ಲಿ ದಿನ ಹೋಗಂತ ಡ್ರೈವರ್ ಮಾತುಗಳಿಗೆ ಬೆಲೆ ಕೊಡ್ಬೇಕಾ? ಒಬ್ಬನ್ ಬರ್ತಾನೆ 100, ಇನ್ನೊಬ್ರು ಬರ್ತಾನೆ 500, ಇನ್ನೊಬ್ಬನ ಆಪರೇಟರ್ ಅಂತೆ, ಅವನು ಔಟ್ಸೋರ್ಸ್ ಇದಾನೋ ಸರ್ಕಾರದಿಂದ ನೇಮಕ ಆಗಿದಾನೋ ಗೊತ್ತಿಲ್ಲ. ಬಟ್ ಅವನು ಮಾತ್ರ ಅಲ್ಲಿ ಹೋಗ್ತಾನೆ 50 ರೂಪಾಯಿ ಕಮಿಷನ್ ಹಿಡಿತಾನೆ. ಆ ಕಡೆ ಹೈವೇ ರೋಡ್ ಹತ್ರ 4 ಜನ ಚೇರ್ ಹಾಕೊಂಡು ದಂಧೆಗೆ ಇಳಿದ್ಬಿಟ್ಟಿರ್ತಾರೆ. ಇಂತ ಒಂದು RTO ಚೆಕ್ आपका नाम क्या है? राजन. हाँ बोलो, क्या हुआ प्रॉब्लम बोलो. टोटल पेपर चेक कर ले, कोई फॉल्ट हो कोई प्रॉब्लम हो तो चलान में भर दूंगा. अगर फॉल्ट नहीं है तो इनसे का 2000 मांग रहे हैं. ನೋಡಿ ಇವ್ರ ಸಮಸ್ಯೆ ಒಂದ್ ನಿಮಿಷ ಅವ್ರು ಮಾತಾಡ್ತಿದಾರೆ ಸರ್ ಅವ್ರು ಮಾತಾಡ್ತಿದಾರೆ ಮಾತಾಡಕ್ ಬಿಡಿ. ಅವ್ರು ಮಾತಾಡಿ. ಕ್ಯಾಮ್ರಾಗಳು ಹಾಕಿದಿರ ನೀವು? ಒಳಗಡೆ ಒಳಗಡೆ ಹಾಕ್ಬೇಕು. ಎಲ್ಲ ಡಮ್ಮಿ ಕ್ಯಾಮ್ರಾಗಳು ಎಲ್ಲಿದಾವೆ ಕ್ಯಾಮ್ರಾಗಳು ನಿಮ್ಗೆ? ಪೇಪರ್ ಕರೆಕ್ಟ್ है ನೋಡಿ ಬಂಧುಗಳೇ, ಇಲ್ಲಿ ನೋಡಿ. आपका कौन सा गाँव का है गाड़ी? गाड़ी अपना तिरुपति का है. हाँ देखो, ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದಾವೆ. ಎಂಟ್ರಿ ಫೀಸ್ ಕಿತ್ನಾ ಪೂछते? 2000 ರೂಪಾಯಿ ಕೇಳ್ತಾರೆ. ಒಂದೊಂದು ಗಾಡಿಗೆ ಒಂದೊಂದು ರೀತಿಯಲ್ಲಿ ವಸೂಲಿ ಮಾಡ್ತಾರೆ. ಮತ್ತೆ ಕೇಳಿದ್ರೆ ನಮಗ್ ಸಂಬಂಧ ಇಲ್ಲ ರೀ, ಹೊರಗಿನವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ತಾನೆ ಈ ಮನುಷ್ಯ. ನಿಮಗ್ ಗೊತ್ತಿಲ್ದಿದಂಗ ನಿಮ್ಮ ಅಧಿಕಾರಿಗಳು 3-4 ಜನ ಹೊರಗಡೆ ಚೇರ್ ಹಾಕೊಂಡು ಕುತ್ಕೊಂತಾರೆ. ನಿಮ್ ಕಣ್ಣಿಗೆ ಕಾಣಿಸೋದಿಲ್ವಾ ಇದು? ಹೋಮ್ ಗಾಡಿ ಸಂಬಂಧ ಇಲ್ಲೇನ್ರಿ? ಹೋಮ್ ಗಾರ್ಡ್ ಮತ್ತೆ ಅವರು ಮತ್ತೆ ನಿಮಗೆ ಸಂಬಂಧ ಬರಲ್ವಾ? ಹೋಮ್ ಗಾರ್ಡ್ಗಳೇ ಕಂಪ್ಯೂಟರ್ ಆಪರೇಟರ್ ಏನ್ ಕೆಲಸ? ದುಡ್ಡು ವಸೂಲಿ ಮಾಡೋದು. ಅವ್ರು ಬಾಯ್ ತೆಗೆದು ಹೇಳ್ತಾ ಇದ್ರೆ ಅವ್ರೇನು ಸರ್ ಒಂದ್ ನಿಮಿಷ ಹೇಳಕ್ಕ ನಿಮ್ಗೆ? ಸರ್ ಈಗ ನೀವು ಹೋಮ್ ಗಾರ್ಡ್ ಅಂತ ಹೇಳ್ತಾ ಇದ್ರಲ್ಲ, ಹೋಮ್ ಗಾರ್ಡ್ ದುಡ್ಡು ಅಂತಾರ? ಅಲ್ಲ ಹೋಮ್ ಗಾರ್ಡ್ ದುಡ್ಡು ಅಂತಾರ? ಹೋಮ್ ಗಾರ್ಡ್ ದುಡ್ಡು ತಗೊಂಡು ಯಾರಿಗೆ ಕೊಡ್ತಾರ ಹಂಗಾದ್ರೆ? ಲೈವ್ ಮೇ ಬೋಲೋ. 2000 ಮಾಂಗೆ ಏನಂತೀರಿ ಇದಕ್ಕ? ನಮ್ದು ಒಂದು ಕೇಸ್ ಕೊಡ್ತೀವಿ ನೋಡಿ, ನೀವು ರಿಸಿಪ್ಟ್ ಕೊಡ್ತಾ ಇದ್ದೀರಾ, ನಾವೆಲ್ಲ ಬೇಕಾಗಿಲ್ಲ. क्लैरिफिकेशन पैसा ही नहीं है तो देगा कहाँ से? इसलिए खड़ा हो गया ना. ಯಾವ ನಿಮ್ಮ ಡಾಕ್ಯುಮೆಂಟ್ ತಡೋಣ ಒಂದ್ ನಿಮಿಷ ಇಲ್ಲ ಡಾಕ್ಯುಮೆಂಟ್ಸ್ ಅವರು. ಸರ್ ನೀವು ದುಡ್ಡು ತಗೊಂಡಿರಲ್ವಾ ನಿಮ್ಮಲ್ಲಿ ಚೆಕ್ ಮಾಡಿ ಸರ್ ಸರ್ ಈಗ ನಿಮ್ದು ಚಲನವಲನ ಬರ್ದಿರ್ಬೇಕು. ಒಂದ್ ನಿಮಿಷ ತಡಲ್ಲ, ಒಂದ್ ನಿಮಿಷ ನಿಮ್ದು ಚಲನವಲನ ಬರ್ದಿರ್ಬೇಕು. ಒಂದ್ ನಿಮಿಷ ಸರ್ ಒಂದೇ ಸೆಕೆಂಡ್. ನಿಮ್ದು ಚಲನವಲನ ನೀವು ಪ್ಯಾಕೆಟ್ ಒಳಗೆ ದುಡ್ಡು ಎಷ್ಟು ಇಟ್ಕೊಂಬಂದಿರಂತ ಬರ್ದಿರ್ಬೇಕು. ಬರ್ದಿರಾ? ಎಲ್ಲೈತೆ? ತೆಗಿರಿ. ಈಗ ನಿಮ್ಮ ಹತ್ರ ಕ್ಯಾಶ್ ಕೌಂಟ್ ಮಾಡಿದ್ರು ಕೂಡ ಅದು ಸಿಗ್ಬೇಕಂದ್ರೆ. क्या डेली वसूली करते हैं? गरीब लोग ड्राइवर जाते रहते आते रहते, शर्म नहीं आता इनको?
ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ಪಾಪ ಬೇರೆಯವರಿಂದ ದುಡ್ಕೊಂಡ್ ತಿನ್ನಕ್ ಹೋಗ್ತಿರ್ತಾರೆ ಡ್ರೈವರ್ಗಳು, 1000, 2000, 100 ನಾಚಿಕೆ ಮಾನ ಮರ್ಯಾದೆ ಇರ್ತಿದಾಗ 100 ರೂಪಾಯಿ ಹರಾಜಿಗೆ ಹಾಕ್ತಿರಲ್ರಿ. ಎಲ್ಲ ನಿಮ್ ಗೌರ್ಮೆಂಟ್ ಕೆಲ್ಸಗಳು ಹರಾಜಿಗೆ ಹಾಕ್ತಿರಿ ನೀವು ಎಲ್ಲಾದ್ರು. ಅಟೆಂಡೆನ್ಸ್ ಯಾವ ಕೇಳ್ತಾ ಇಲ್ಲ. ಆಯ್ತಾಯ್ತು, ಓಕೆ, ನೀವು ತೆಗೀರಿ. ಕ್ಯಾಶ್ ತೋರಿಸ್ತೀನಿ. कैश बुक है थोड़ी देर रुको, आपका ही है कर रहे हो ठहरो। बाद में बोलो थोड़ा एक 3,480 क्या होता है ನಂದು 36 23,480 ರೂಪಾಯಿ. ಯಾವ ಟೈಮಿಂಗ್ ಬರೆಯೋದಿಲ್ವಾ ನೀವು? ಟೈಮಿಂಗ್ ಒಂದು 9 to 9 ಇರ್ತೀನಿ ನಾನು. ಅಲ್ಲ, ಟೈಮಿಂಗ್ ಬರಿಬೇಕು. ಬೆಳಿಗ್ಗೆ 9ರಿಂದ ತಿರುಗಿ ಬೆಳಿಗ್ಗೆ 9. ಈಗ ಜೋಬಲ್ಲಿ ಎಷ್ಟಿದಾವೆ? ಇಲ್ಲಿ ನನ್ನ ಖರ್ಚಾಗಿ ಹಾ. 1,012 ರೂಪಾಯಿ ಹಾ. ಇವ್ರು 2,000 ವಸೂಲ್ ಕೊಡೋದು ಎಲ್ಲಿಡ್ತೀರಿ? ಇಲ್ಲಿ ಡ್ರಾನಾಗ ಇಡ್ತೀರಾ? ವಸೂಲೇ ಮಾಡಲ್ಲ ಸರ್, ಅಲ್ಲಿ ಲೆಕ್ಕ ಇದೆ ನೋಡಿ. ಬೇಡ ಅನ್ನಲ್ಲ. ವಸೂಲಿ ಮಾಡೋರು ಅನ್ನೋರು ಹೆಂಗ್ ಬಂದ್ ಹೇಳ್ತಾರೆ? ಬನ್ನಿ ವಸೂಲಿ ಮಾಡೋರು ಅನ್ನೋರು ಹೆಂಗ್ ಬಂದ್ ಹೇಳ್ತಾರೆ? 5,000 ಇಷ್ಟಿದೆ. ಒಂದು 2, 3 ಇಲ್ಲ ಬೇಕಾದ್ರೆ ವಿಡಿಯೋ ಮಾಡಿ. ಈ ಡ್ರಾ ತೆಗಿರಿದು, ಇದು ಒಂದು ತೆಗಿರಿ, ಅದೊಂದು ತೆಗಿರಿ, ಎಲ್ಲ ಲೈವ್ ಮುಖಾಂತರ ಎಲ್ಲ. ನೋಡಿ ತೆಗಿರಿ. ಇದ್ರದ್ದೇ ಗೌರ್ಮೆಂಟ್ ಸಾರ್ವಜನಿಕರೇ, ಸರ್, ಇದು ಲಂಚದ ದುಡ್ಡು. ಗೌರ್ಮೆಂಟ್ ತೋರ್ಸ್ರಿ ನೀವು. ಚೆಕ್ ಮಾಡಿ. ಎಲ್ಲೈತೆ ತೋರ್ಸ್ರಿ. ಎಷ್ಟೈತೆ ತೋರ್ಸ್ರಿ. ನೋಡಿ ಅದು ರಿಸಿಪ್ಟ್ ಇದೆ ಸರ್, ರಿಸಿಪ್ಟ್ ಇದೆ ಸರ್. ರೆಡ್ ಹ್ಯಾಂಡ್ ಆಗಿ ಸಿಗೇ ಬಿದ್ದ ನಮ್ಮ ಸಂತೋಷ್ ಕುಮಾರ್ ಕೊಂಪಿ ಅವರು ನಿಮ್ಮ ಮುಖಾಂತರ ಆಯ್ತಾಯ್ತು, ಓಕೆ. ಚೆಕ್ ಮಾಡಿ ಏನಿದೆ. ಏನ್ಸು ಇವತ್ತಿನ ಡೇಟ್ಗೆ ಎಷ್ಟು ಒಳ್ಳೆ ಏನ್ಸಪ್ಪ ಇದ್ರೆ ಒಳ್ಳೇದೇ ಸರ್. ಎಷ್ಟಾಯ್ತು ಸರ್? ಹೇಳಿ ಇದ್ರೆ ಒಳ್ಳೆ ಸರ್, ದಯವಿಟ್ಟು ಇದ್ರೆ ಒಳ್ಳೇದು ಸರ್. ಒಂದೇ ನಿಮಿಷ. ಒಂದೇ ನಿಮಿಷ. ಇವತ್ತಿನ ಡೇಟು. ಈಗ ನೀವು ಡ್ಯೂಟಿ ಆಗಿದ್ದೀರಲ್ಲ, ನಿಮ್ಮ ಡ್ಯೂಟಿ ನಂದೇ ತೆಗಿ. ಒಂದೇ ನಿಮಿಷ. ಒಂದು ನಿಮಿಷ. 6,000, 6,200, 6,400, 6,600, 6,800, 7,000, 7,200, 7,200 ಕೌಂಟ್ ಮಾಡಿ ಸರ್. ಇಲ್ಲೊಂದು ಹಾ, ನೀನು ಅವ್ರಿಗೆ ರಿಕ್ವೆಸ್ಟ್ ಮಾಡಂಗಿದ್ರೆ ಹೊರಗೆ ನಡಿ, ಹೊರಗೆ ನಡಿ. ಎಲ್ಲರ ಹತ್ರ ಲೂಟಿ ಹೊಡೆಯವ್ರ ಹತ್ರ ನೀನೇನ್ ದಯವಿಟ್ಟು ಅಂತ ಕೇಳೋದು? ಅವ್ರ ಕೆಲಸ ಯಾವ ಮಾಡ್ಬೇಕು, ಅವ್ರ ಕೆಲಸ ಅವ್ರು ಮಾಡ್ಕೊಂತ ಹೋಗ್ಬೇಕು. 7,200, ಒಂದು 5,000ನ ಅಲ್ಲ 7,000. ಅದೇ ಡೇಟ್ ಅವತ್ತು 27 ಸರ್. ಅಂದ್ರೆ ಇವತ್ತಿನ ಡೇಟಿಗೆ ಬರುತ್ತಲ್ಲ. ಹಾಂ, ಇವತ್ತಿನ ಡೇಟಿಗೆ ಹಾಕಿ. ಅಂದ್ರೆ ನಾನೇ ಮಾಡಿದ್ದು, ಸೈನ್ ನಾನೇ ಮಾಡಿದ್ದು. ಆಯ್ತಾಯ್ತು, ಓಕೆ. ಅಂದ್ರೆ ನಿನ್ನೆ ರಾತ್ರಿ ಇವತ್ತು ಆಲ್ರೆಡಿ 28 ಬಂತು. 7,000 ಒಂದು ಇದೆಷ್ಟು 5,000, 12,000, 17,000, ಫೈನ್ ಅಂತ ಹಾಕಿದ್ರಿ ಸರ್. 17, ಆಮೇಲೆ ಕೇಳೋಣ. ಅದೇ 17, ಒಂದು 5 ಎಷ್ಟಾಯ್ತು? 22, 22,000 ಲೆಕ್ಕ ತೋರಿಸ್ರಿ. ಇವ್ರು ಯಾಕ್ರಿ ಪೆಂಡಿಂಗ್ ಮಾಡಿರಿ? ತಡಿ ಸರ್, ಅವರು ಸರ್ ಅಮೌಂಟ್ ಎಣಿಸಿ ಹೇಳ್ರಿ ಸರ್. ये 2 लाख है, पैसे गिने थे, तुम्हारा प्रॉब्लम लेके चले जाओ. भाई भी बनने का नहीं इधर, बनने का रहे तो अपना ಸರ್ फोन करो. ಅಮೌಂಟ್ ಕೌಂಟ್ ಮಾಡಿ. ಲೈವ್ ಮಾಡಿ. ಗೌರ್ಮೆಂಟ್ ಅಮೌಂಟ್ ಐತ್ರಿ. ಇಲ್ಲ, ಏನ್ ತೊಂದ್ರೆ ಇಲ್ಲ. ಸರ್ ನಾವು ಪಾರದರ್ಶಕ ಆಡಳಿತಕ್ಕ ಬೇಕಂತಾನೆ ಕೇಳ್ತಿರೋದು. ಇಲ್ಲಿ ಲೈವ್ ಇದೆ, ನೆಗೆಟಿವ್ ಏನ್ ನೆಗೆಟಿವ್ ಇಲ್ಲ. 22,000 ರೂಪಾಯಿ ಲೆಕ್ಕ ತೋರಿಸಿ. ಎರಡು ಸರಿ ಜೋರಾಗಿ ನಿಮ್ಮ ಒಂದೇ ನಿಮಿಷ ಗಲಾಟೆ ಇದು ಮಾಡು. ಹಾ, ನೀವು ಟೆನ್ಷನ್ ತಗೊಬೇಡ್ರಿ ಅಷ್ಟೇ. 1, 2, 3, 4, 5, 6, 7, 8, 9. 12 ಅಂದ್ರೆ 6,000. ಆರು. ಓಕೆ, ಅಣ್ಣ ಲೆಕ್ಕ ಮಾಡೋಣ. 6,000
ಎಷ್ಟಾಯ್ತು? ಬರೀ ಸಮಯ ಪೇಪರ್ ಪೆನ್ ಕೊಡಿ, ಮಾಡಿ ಬಿಡ್ತೀನಿ ಮಾಡಿ. ಇಲ್ಲಿ ತೋರ್ಸೋಣ, ಕ್ಯಾಲ್ಕುಲೇಟರ್ ತೋರ್ಸೋಣ. ಎಪ್ಪತ್ತೆಂಟು 78 ಕರೆಕ್ಟ್ ಆಯ್ತು. 78 ಬಿಡಿ ಇರೋದು. ಹಾ ರೈಟ್ ತೋರ್ಸೋಣ. ಆಯ್ತು ಓಕೆ ಇಲ್ಲಿ ಲೆಕ್ಕ ಎಷ್ಟು ಬಂತು? ಅಲ್ಲ ಚೆಕ್ ಐತಿ ತೋರಿಸ್ತೀನಿ. ಆಯ್ತು ಇಲ್ಲಿ ಬರ್ಕೊಂಡಿದ್ದೀನಿ ಆಕ್ಚುಲಿ. ಆಯ್ತು 26,670. ಇವೆಲ್ಲ ಡ್ರಾಗಳು ತೆಗೀರಿ. ಓಪನ್ ಮಾಡ್ರಿ, ಓಪನ್ ಮಾಡ್ರಿ ಎಲ್ಲ ಲೈವ್ ಮುಖಾಂತರ. ಬಂಧುಗಳೇ, 22,000. ಇವರು ಏನ್ ಲೆಕ್ಕ ಮಾಡಿದಾರಲ್ಲ ದುಡ್ಡು 25,600 ರೂಪಾಯಿ ದುಡ್ಡು ಅವ್ರ ಪ್ರಕಾರನೇ ಲೆಕ್ಕ ಮಾಡಿದ್ದಾರೆ. 25,600 ರೂಪಾಯಿ ಯಾವ್ದು ಅಂತ ನಾವು ಕೇಳಿದ್ರೆ ಮತ್ತೆ ನಮ್ಮನ್ನೇ ದಬ್ಬಾಳಿಕೆ ಮಾಡ್ತಾರೆ. ಗೌರ್ಮೆಂಟ್ ದುಡ್ಡು ಸಾರ್, ಈ ರೀತಿ ಮಾತಾಡ್ತಾರೆ. ಇವ್ರಿಗೆ ಸೌಜನ್ಯತೆ ಅನ್ನೋದು ಗೊತ್ತಿಲ್ಲ. ಇಂತ ಒಂದು ಆಯ್ತು. ಈಗ ರಿಸಿಪ್ಟ್ಗಳು ಎಷ್ಟಾಗಿದಾವ ಅದನ್ನ ಲೆಕ್ಕ ಮಾಡ್ತೀವಿ, ಎರಡೂ ಟ್ಯಾಲಿ ಆಗ್ಬೇಕು. ಆಯ್ತು, ಅದು ಇದು ಏನ್ ಮಾಡಿದ್ರು ಬರೀ ಸಮಯ ಒಂದ್ ನಿಮಿಷ ನೀವು ಬರ್ರಿ. ಎಲ್ಲ ತೋರ್ಸಿ ಹೋಗ್ರಿ, ಕೆಳಗಡೆ ಎಲ್ಲ ತೋರ್ಸ್ರಿ. ನಿಮ್ಮ ಎದುರುಗಡೆನೆ ನೋಡ್ತೀವಿ, ನಾವು ಕದ್ದು ಮುಚ್ಚಿ ಏನ್ ಮಾಡಲ್ಲ. ಇನ್ನ ಕೆಳಗಡೆ ನಾವೇನ್ ನಿಮ್ದೇನು ಇದು ಇಲ್ಲ, ನಾವೆಲ್ಲ ನಿಮ್ದು ಗೊತ್ತಿದೆ. KRS ಪಕ್ಷ ಅನ್ನೋದು ಪಾರದರ್ಶಕವಾಗಿ ಏನು ನಾವೆಲ್ಲ ಜನಕ್ಕೆ ಒಳ್ಳೆ ನ್ಯಾಯಬದ್ಧವಾಗಿ ಹೋರಾಟಗಳು ಮಾಡ್ತೇವೆ ಸರ್. ನಿಮ್ ಕೈಯಿಂದಾನೇ ತೆಗಿಬೋದು ಇದನ್ನೆಲ್ಲ. ನಿಮಗೆ ಸರ್ಕಾರ ಸಂಬಳ ಕೊಟ್ಟರು ಕೂಡ 100 ರೂಪಾಯಿ 50 ರೂಪಾಯಿ 200 ರೂಪಾಯಿಗೆಲ್ಲ ನೀವು ನಾಚಿಕೆ ಆಗ್ಬೇಕ್ರಿ. ನಮ್ಮ ಒಂದು ಇಲಾಖೆಯಲ್ಲಿ ಇಂಥ ಒಂದು ಭ್ರಷ್ಟರು ಕಳ್ಳರು ಖದೀಮ್ರು ಇರ್ತಾರಂದ್ರೆ ಹೇಳ್ಕೊಳಕ ನಮಗೆ ಒಂದು ನಾಚಿಕೆ. ಇದೊಂದು ತೆಗಿರಿ. ಈಗ ನೋಡಿ, ನಾಳೆ ಮಧುಕರ್ ಶೆಟ್ಟಿ, ಹೌದಾ, ಎಷ್ಟು ಪ್ರಾಮಾಣಿಕ ವ್ಯಕ್ತಿ ಅವರು, ಎಷ್ಟು ದಕ್ಷ ಅಧಿಕಾರಿ, ಪ್ರಾಮಾಣಿಕ ವ್ಯಕ್ತಿ. ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ ನಾವು ನಾಳೆ ಒಂದು ಪೊಲೀಸ್ ಇಲಾಖೆ ಒಳಗೆ ಇದೇನ್ ನೋಡ್ರಿ, ಅವೇನ್ರಿ ಅವು ಫ್ಲಾಗ್ಸ್ ಅವೆಲ್ಲ. ಇಂಥ ಒಂದು ದಕ್ಷ ಅಧಿಕಾರಿಗಳ ಬಗ್ಗೆ ನಾವು ಹೋರಾಟಗಳು ಮಾಡೋದು, ನಾಳೆ ಅವ್ರ ಬಗ್ಗೆ ಒಂದು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಾರ್ಯಕ್ರಮಗಳನ್ನ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಂಥದ್ರಲ್ಲಿ ನಿಮ್ಮಂಥವ್ರು 200 ರೂಪಾಯಿ 100 ರೂಪಾಯಿ ಇಲ್ಲೇ ಲೈವಲ್ಲಿ ನಿಂತಿದ್ದಾರೆ. ಅವರು 200 ರೂಪಾಯಿ 100 ರೂಪಾಯಿ 500 ರೂಪಾಯಿ 2,000 ರೂಪಾಯಿ ಹೊಡಿತಾರೆ ಅಂತೇಳಿ. ಆಯ್ತು, ನೀವು ಲೆಕ್ಕ ಮಾಡಿ ಸರ್, ಇದೊಂದು ಲೆಕ್ಕ ಮಾಡಿ. ಓಕೆ, ನೀವು ಹಾಕಿರೋ ರಿಸಿಪ್ಟ್ ಪ್ರಕಾರ ಲೆಕ್ಕ ಮಾಡಿದ್ರೆ ಅಲ್ಲಿ 25,000 ರೂಪಾಯಿ 2,000 ರೂಪಾಯಿ 25,600 ರೂಪಾಯಿ ಅಲ್ಲಿ ಸರ್ ಲಾಕರ್. ಹೌದಾ? ತೆಗೀರಿ ಸರ್ ಅದನ್ನ. ಹೌದು, ಆಯ್ತು ಸರ್, ನಿಧಾನ. ಅವ್ರಿಗೆ ಗೊತ್ತಿರಲ್ಲ. ನಾವೆಲ್ಲ ಅವರೆಲ್ಲ ಇವಾಗ ನಿಮ್ಮ ರಿಸಿಪ್ಟ್ಗಳು ಲೆಕ್ಕ ಮಾಡಿದ್ದೀನಿ. ಯಾರ್ಯಾರು 500 100 ವಸೂಲಾದವ್ರು ಲೈನಿಗೆ ನಿಲ್ಲಿಸ್ರಪ್ಪ. ಅವ್ರ ಹತ್ರನೇ ಒಂದು ಹೇಳಿಕೆ ತಗೊಂಡು ಲೋಕಾಯುಕ್ತ ಫೈಲ್ ಮಾಡೋಣ ಕಂಪ್ಲೇಂಟ್. अंदर है ना? हाँ तो अंदर है. किधर है ना? उधर अंदर आओ. ए भैया तुम्हें ಅಣ್ಣ ಮಂಜಣ್ಣ, ಅವರು ರಿಸಿಪ್ಟ್ ಕಟ್ಕೊಳ್ಳಿ. ಸ್ವಲ್ಪ ಸುಮ್ಮನೆ ಅವ್ರು ಯಾವ ರೀತಿ ಕಟ್ಕೊಂತಾರೆ ನೋಡೋಣ. ओके सर. बन लो भाई, आपका काम आप कर लो, हम दूसरा काम आप रिसिप्ट बन लो. सर इतना बड़ा होगा सर, अकेला निंतर. लाइन बुला लो. हेलो भैया अंदर आओ. ये चलो ना. कितना बनना है आपको? हाइट और साइज हाइट साइज तो उसका है तो अभी बोला ही नहीं है तो सुबह या कल भरेंगे. तो इनको ये रिसिप्ट चलन देते हैं. हाँ चला. इनका हमारा एक ही कंपनी का गाड़ी है, खाली गाड़ी है.
तुम्हें कितना बनना है? कुछ नहीं है सर, खाली गाड़ी है वो। खाली गाड़ी, कौन सा गाड़ी? इधर एंट्री देना एंट्री देना है। भैया कौन सा गाड़ी? कितना देना? मिलर। 2000 ರೂಪಾಯಿ ಮಾಂಗ್ ರೇ ಏನ್ರಿ? नेशनल परमिट है, नेशनल ಹೇಳಿಲ್ಲ ಅವ್ರು ಹುಚ್ಚರು, ಸಾರ್ವಜನಿಕರು ಹುಚ್ಚರು ನಿಮ್ ಪ್ರಕಾರ. ಅಲ್ಲ ಸರ್, ಅವ್ರಿಗೆ ಕನ್ನಡ ಬರಲ್ಲ. ಯಾಕ್ ಸುಮ್ನೆ ಬಂದ್ ಹೇಳ್ತಾರ, ಕನ್ನಡನೇ ಬರಲ್ಲ, ಹಿಂದಿ ಮಾತಾಡ್ತಾರೆ. 2000 ಬನ್ನ ಅಂತ ಖಾಲಿ ಗಾಡಿ ಅಂತ ಹೇಳ್ತಾನೆ. ಹಾ ನೋಡ್ರಿ, 4 ತಾಸಿಂದ ನಾಲ್ಕು ತಾಸಿಂದ. खाना तक नहीं खाया अभी तक। ಹಾ. 4 ತಾಸಿಂದ 4 ಗಂಟೆಗಳಿಂದ ಕಾಯ್ತಿದ್ದಾರೆ. ಈ ಊಟ ಮಾಡಿಲ್ಲ ಅಂತ 200 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ನಿಂದಿರ್ಸ್ಕೊಂಡ್ಬಿಟ್ಟಿದ್ದಾನೆ. ಏನಂತಾನೆ? ಕೊಟ್ಟಿಲ್ಲ. ಏನು ಲಾಸ್ಟ್ ಎಂಡಿಂಗ್ ಅಲ್ಲ, ಯಾವನ್ ಕೇಳ್ತಾನೆ, ಯಾವನ್ ಪ್ರಶ್ನೆ ಮಾಡ್ತಾನೆ, ನಾವೇ ಲೂಟಿ ಹೊಡಿಯೋಣ. 4 ತಾಸ ಆಯ್ತಂತೆ. ಏನ್ ಹೇಳ್ತೀರಿ ಉತ್ತರ ಹೇಳಿ? ಈಗ ಅವರು ಅದರ್ ಸ್ಟೇಟ್ ಇಂದ ಬಂದಿದ್ದಾರೆ, ಹಾ ಇಲ್ಲಿ ಬಂದು ಒಂದ್ಸತಿ ಬಂದು ಹಂಗೆ ಹೋಗ್ಬೇಕು. ಹಾ ಅವ್ರು ಏನ್ ಮಾಡ್ತಾರೆ, 2 ಪಾಯಿಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಹಾ ನ್ಯಾಷನಲ್ ಪರ್ಮಿಟ್ ಕಂಡೀಷನ್ ಇವಾಗ ಗಾಡಿಗಳು ಇಲ್ಲಿ 2 ಪಾಯಿಂಟ್ ಅಲ್ಲಿ ವರ್ಕ್ ಮಾಡಂಗಿಲ್ಲ. ಹಾ ಸೊ ಅಲ್ಲಿ ಏನಾಗುತ್ತೆ, ನ್ಯಾಷನಲ್ ಪರ್ಮಿಟ್ ವೈಲೇಷನ್ ಆಗಿರೋದ್ರಿಂದ 5,000 ರೂಪಾಯಿ ನಾವು ಇದನ್ನ ಮಾಡ್ತೀವಿ, ಹಾ. ಹಾಕ್ಕೊಡ್ತೀವಿ ಓಕೆ. ಅಷ್ಟೇ. 5000 तुम रिसिप्ट डालते 5,000. तुमने कितना पूछे? 2000। 2000. ಇದು ಯಾವ ಲೆಕ್ಕ? ನಾವು ಅದನ್ನ ಇದನ್ನ ರಿಸಿಪ್ಟ್ ಹಾಕೇ ಕೊಡ್ತೀವಿ ಅಂತ ಹೇಳಿದ್ರು. ಸಮಯ ನಿಮ್ ಪ್ರಕಾರ ನೀವು 5,000, ಅವ್ರ ಪ್ರಕಾರ 2,000. ಖಾಲಿ ಗಾಡಿ, ನಾವು ಖಾಲಿ ಗಾಡಿ ರಿಸಿಪ್ಟ್ ಹಾಕೊಡ್ತೀವಿ ಸರ್. ಎಲ್ಲಿ ಹಾಕೊಡ್ತೀರಿ? ಕೊಡ್ತೀವಿ ನಾವು. ದಿನ ಕಟ್ಕೊಂಡು ಹೋಗೋ ಮನುಷ್ಯಂಗೆ ದಿನ ಎಲ್ಲಿ ಕೊಟ್ಟಿರಿ ನೀವು ರಿಸಿಪ್ಟ್? ಎಲ್ಲಿ ಅವ್ನ ದಿನ ನಾನು ಇದ್ದಂಗಂತೂ ಬಂದಿದ್ದೆ first. ನೀವ್ ಎಷ್ಟ್ ದಿನ ಡ್ಯೂಟಿ ಅಲ್ಲ, ಈಗ ನೀವ್ ಹೇಳಿದ್ರ ಹೌದಾ? ನೀವೇ ಹೇಳಿದ್ರಿ. ಡ್ಯೂಟಿ ಮಾಡಕ್ಕ ಹಾ? ನೀವ್ ಎಷ್ಟ್ ದಿನ ಡ್ಯೂಟಿ ಮಾಡಕ್ಕ? 4 ದಿನದಿಂದ ಒಂದು ಇಲ್ಲಿ 4 ತಿಂಗಳು, ತಿಂಗಳ ಒಂದು 3 ಹಾ, ಈಗ ಅದ್ರದ್ದು ರೊಕ್ಕದ ಫಸ್ಟ್ ಲೆಕ್ಕ ತೋರಿಸಿ. ಅದನ್ನ ಅಮಾರ್ಸಿ ಬೇಡ್ರಿ, ರೊಕ್ಕದ ಲೆಕ್ಕ ತೋರಿಸಿ. ಎಲ್ಲ ಬಿಡ್ರಿ, ಅದು ಲೆಕ್ಕ ತೋರಿಸಿ. ಅದು ಎಷ್ಟಾಗಿದೆ ಅದು ನಿಮ್ದು ಅದು ಬರ್ತಾ ಅದೊಂದು ಇರೋದೇ ಅಲ್ಲ. ಇದೊಂದು ಬೇಕಾಗಿಲ್ಲ. ಆ ರಿಸಿಪ್ಟ್ ತೋರಿಸಿ. ಇಲ್ಲಿ ಇದೆ ಸರ್. ಎಲ್ಲಿದಾವೆ? ಇಲ್ಲಿ ಡೂಪ್ಲಿಕೇಟ್ ಇರ್ತಾವೆ. ನಮ್ಗೆಲ್ಲ ಬೇಡ ರೀ, ನಿಮ್ ನೀವು ಚಲನ ಹಾಕಿರೋದ್ ತೋರ್ಸಿ. ಇದೆ. ಇಲ್ಲಿ ಲೆಕ್ಕ ಮಾಡಿದ್ರು ಅದೇ ಬರುತ್ತೆ, ಅಲ್ಲಿನೂ ಅದೇ ಮಾಡ್ಬರಿ. ನಮ್ಗೆ ಅದು ಬೇಕಾಗಿಲ್ಲ. ಬರ್ರಿ ನಮ್ಗೆ ಇದೇ ಬೇಕು. ಇದನ್ನ ಆಡ್ ಮಾಡ್ತೀವಿ ಸರ್. ಮತ್ತೆ ಇದನ್ನ ಆಡ್ ಮಾಡಿದ್ರೆ ಸಿಗಲ್ಲ ನನಗೆ ಲೆಕ್ಕ. ತೆಗಿ ಕಥೆಗಳು. ಹಾ, ರಿಸಿಪ್ಟ್ ಅದು ಇಲ್ಲದೆ ಸರ್- ಇರೋ ದುಡ್ಡು ಸರ್ ಅದಕ್ಕೆ ಟ್ಯಾಲಿ ಇರಲ್ಲ ಸರ್. ಮಾಡ. ಇದೇ ಬೇರೆ, ಅದೇ ಬೇರೆ. ಅದ್ರಲ್ಲಿ ನೋಡ್ತೀವಲ್ಲ. ಇದು ಇವ್ರೆ ಸಂತೋಷ್ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಅದೇ ಬೇರೆ, ಇದೇ ಬೇರೆ. ಅರೆ ಹಾ ಹಾ, ಅರೆ ನೀವು ಯಾಮರ್ಸ್ಬಿಟ್ರಿ ನಮ್ಮನ್ನ. ಇದನ್ನೇನು ನಮ್ಗೇನೆಲ್ಲ ಗೊತ್ತು. ಇದು ಪೆನಾಲ್ಟಿ ಸೆಸ್, ಟೋಟಲ್ ಟ್ಯಾಕ್ಸ್. ಟಿಪಿ ಕಟ್ತೀವಲ್ಲ ಸರ್ ಇದು. ನಾವು ಕೂಡ ಡ್ರೈವರ್ ಸರ್. ನಾವು ಎಲ್ಲ ಇಂಥವೆಲ್ಲ ಮಾಸ್ತು ನೋಡಿವಿ. ಸಂತೋಷ ಪಾಸ್ ಮಾಡಿವಿ, ಎಲ್ಲ ಮಾಡಿವಿ. ನೀವು ಲೆಕ್ಕ ಮಾಡಿ ಹಾ, ಅದನ್ನ ಲೆಕ್ಕ ಮಾಡಿ ಇದು ಮಾಡಿದಲ್ಲಿ ಎಷ್ಟು ಬಂತಲ್ಲ ಇದು. ಮಾಡ್ರಿ. ನೀವ್ ಲೆಕ್ಕ ಮಾಡ್ರಿ ಸರ್, ನಮ್ಗೆ ಲೈವ್ ಕೇಳಿದ್ರೆ ಮಾಡ್ರಿ. ನಮ್ಗೇನ್ ಕೇಳ್ತೀರಿ? ಇಲ್ಲಿ live ಇದೆ. ಅಕೌಂಟೆಂಟ್ ನಾನು, ನಮ್ಮನ್ ಕೇಳ್ತೀರಿ? ಎಷ್ಟು ಸಂಬಳ ನಿಮ್ಗೆ? ಸಂಬಳ ತಾಂತೀರಲ್ರಿ 1,000-2,000 ರೂಪಾಯಿ. ನಿಮ್ಮನೆಗೂ ಮಕ್ಕಳು, ಹೆಂಡತಿ ಮಕ್ಕಳು ಇರ್ತಾರಲ್ರಿ? ಹಾ ತೋರ್ಸಿ. ಎಲ್ಲಿಂದ? ಕ್ಯಾಲ್ಕುಲೇಟ್ರಾ ತೋಡ್ರಿ. ಎಲ್ಲಿಂದ ಹಾಕೋದು? 27. ಹಾ ಕೊಡಿ. ಇಲ್ಲಿಂದ ನಂದು ಮಾತ್ರ. ಇಲ್ಲಿ ಕೂಡ ದುಡ್ಡು ಅದಲ್ಲ ಸರ್. ಚಿಲ್ಲರೆ ಕೊಡ್ರಿ. ಇರ್ಲಿ ಅವ್ರದ್ದು. ನಿಮ್ದೇ ಆದ್ರೆ ಲೆಕ್ಕ ಇರ್ಬೇಕು. ಗೌರ್ಮೆಂಟ್ ಮನೆಯಿಂದ ಹಾ, ಮನೆಯಿಂದ ಅಲ್ಲ ತರೋದು. ನಮ್ದೇ ಬಿಡ್ರಿ ಅಂತ ಎಲ್ಲ ಪುಕ್ಲೇಟೆ ದುಡ್ಡು ಅವಾಗ್ಲೇ ಏನಾದ್ರು. ಹೇಳಿ ಲೆಕ್ಕನ. ಹಾ, ಮತ್ತೆ ತೋರ್ಸಿ. ನಂದೇ ಅಂತೆ ಮತ್ತೆ. ಅದು ಹೇಳ್ಬೇಕಾಯ್ತು ಲೆಕ್ಕನ. ಎಲ್ಲಿ? ದುಡ್ಡು ಹಾಕಿನಿ, ಇದು ನಿಮ್ದೇನಾ? ಏನಿದು? ಎಸ್ಕೆ ಕೊಂಪಿ. ಹಾ ಕೊಂಪಿ ಅವ್ರದ್ದು. ಈಗ ಇಲ್ಲಿ ತೋರ್ಸೋಣ. ತೋರಿಸ್ತೀನಿ ಸರ್. ಎಷ್ಟಿದು? 5,000 ಹಾಕ್ರಿ. 5,000. 5,000. ಹಾ 5,000. ಮುಗೀತದು. 2, 3 ಮುಗೀತು. 2, 4 ಸ್ಟಾರ್ಟ್. 500. 5,000. 500. 200.
ನೋಡಿ ಬಂಧುಗಳೇ, 22,200 ರೂಪಾಯಿ ರಿಸಿಪ್ಟ್ ಹಾಕಿದ್ದಾರೆ. ದುಡ್ಡು ಮಾತ್ರ 26,000. ಇವೆಲ್ಲ ಇಲ್ಲ ಕತೆಗಳಿಲ್ಲ, ಡ್ರೈವರ್ ಇವೆಲ್ಲ ಕತೆಗಳಿಲ್ಲ. ಆಯ್ತು ಇರು ಸ್ವಲ್ಪ ಅದಕ್ಕೆ ಆಡ್ ಮಾಡಿ ಸರ್. ಈಗ ಬಿರ್ರಿ. ಇದು ರಿಸಿಪ್ಟ್ ಅವ್ರಿಗೆ ಯಾರಿಗೆ ಹಾಕಿರ್ತಾರ ಅವ್ರಿಗೆ ಕೊಡ್ಬೇಕಲ್ಲ, ಮತ್ತೆ ಯಾಕೆ ಕೊಟ್ಟಿಲ್ಲ? ಯಾವುದು? ಇದು ಒಂದು ಕಾಪಿ ಕೊಟ್ಟಿದ್ದೀನಿ. ಒಂದು ಕಾಪಿ. ಈ ಕಾಪಿನ ಇದು ಪೆನ್ ಕೊಡ್ರಿ. ಇದು ಕಸ್ಟಮರ್ ಸಂತೋಷ್ ಕುಮಾರ್ ಅವ್ರೆ, ಇದು ಕಸ್ಟಮರ್ ಕಾಪಿ, ಇದು ಆಫೀಸ್ ಕಾಪಿ. ಇವರೆಲ್ಲ ನಮ್ಮನ್ನ ಯಾಮಾರ್ಸಕ್ ನೋಡ್ತಾರೆ ಸರ್. ನಾವೇನ್ ಎಲ್ಬೋರ್ಡ್ ಡ್ರೈವರ್ ನಾವೇನು ಎಲ್ಬೋರ್ಡ್ಗಳಲ್ಲ. ಆಯ್ತು ಆಯ್ತು, ನಿಮ್ ಟ್ಯಾಲಿ ನಿಮ್ ಲೆಕ್ಕ ನೀವು ತೋರ್ಸ್ರ. 2026 ನಿಮ್ ಲೆಕ್ಕ ನೀವು ತೋರ್ಸ್ರ. 500 94 114 ಸರ್. 114 684 ಐತಿಲ್ಲ? 84 ಅಂತಲ್ಲ. ಹಾ, ಅದು 600 ನುಂಗಿ ಬಿಟ್ಟಿರ್ತೀನಿ ನಾನು. ನಿಮ್ಮಂಥವ್ರು ನೋಡಿ ನೋಡಿ ಹಂಗೆ ಆಗ್ಬಿಟ್ಟೈತಿ. ಏನು ಮಾಡ್ತೀವಿ? ಪೊಲೀಸ್ ಅಧಿಕಾರಿಗಳು ಅಂತ ದಕ್ಷ ಅಧಿಕಾರಿಗಳು ಇದ್ದಾರಲ್ಲ, ನಾವು ಒಂದೊಂದಕ್ಕೆ ನಾವು ನಮ್ಮನ್ನೇ ಮರ್ತೋಗ್ಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಮಧುಕರ್ ಶೆಟ್ಟಿ ಅಂತೇಳಿ ಮೊನ್ನೆ ಸಾವನ್ನಪ್ಪಿದ್ರು. ಗೊತ್ತಾಯ್ತಾರ? ಪರಿಚಯ ಇದ್ದಾರ? ಹಾಂ, ಕೇಳ್ಪಟ್ಟಿರ? ಹೌದಾ? ಹಂಗ ಪ್ರಾಮಾಣಿಕವಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಹಂಗೆ ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ 2,000 200 ರೂಪಾಯಿ 1,000 ರೂಪಾಯಿ ನಿಂತ್ಕೊಂಡಿದಾರಲ್ಲ. ಎಷ್ಟೈತೆ ಸರ್? ನೋಡಿ 4,464. ₹26,644 ಇರಬೇಕು. ಇವ್ರ ಹತ್ರ ಇರೋದು 26,000. ಇನ್ನೊಂದು ಸತಿ ಬೇಕಾದ್ರೆ ಲೆಕ್ಕ ಮಾಡಿ ಕೇಳ್ರಿ. 25,600 ಸರ್. 25,600. ಹೌದಾ? 1,064 ರೂಪಾಯಿ ಎಲ್ಲಿ ಸ್ವಾಮಿ? ನಿಮ್ದು ಐತೆ ಅಂತ ಹೇಳಿದ್ರಲ್ಲ ಸರ್. ಗೌರ್ಮೆಂಟ್ ದುಡ್ಡು ನೀವ್ ಅಲ್ಲಲ್ಲ. ಬಳಸಿ ಅಂತ ಹಾಕ್ತೀನಿ ಮತ್ತೆ ಅವೆಲ್ಲ ಹಾಕೋ ಪ್ರಶ್ನೆಗಳಲ್ಲ. 1,064 ರೂಪಾಯಿ ಎಲ್ಲೋಯ್ತು? ನಾನು ತಂದೆ ಇದೆ ಸರ್. ಅದು ಎಲ್ಲಿದೆ? ನಾನು ಊಟಕ್ಕೆ ಅವನ್ನೆಲ್ಲ ಸರ್ಕಾರ ದುಡ್ಡು ನೀವು ಉಪಯೋಗ ಮಾಡ್ಕೊಂಡ್ರ? ನಾಳೆ ಗೌರ್ಮೆಂಟ್ ಲೆಕ್ಕ ಕೊಡ್ಬೇಕಾದ್ರೆ ನಾಳೆ ಸಮಯ ಇವೆಲ್ಲ ಕತೆಗಳು ಬಿಟ್ಟು ಬಿಡ್ರಿ. ನೀವ್ ಏನ್ ಹೇಳಿರಿ? ಇದು ಯಾವ್ದೋ ರಿಸಿಪ್ಟ್ಗಳು ಅಂತೆ. ಇದು ಯಾವ ಕೊಡ್ತೀರಿ? ಚೆಕ್ ರಿಪೋರ್ಟ್ ಕಮ್ ರಿಸಿಪ್ಟ್ ಅಂತ ಇದು ಕೊಡ್ತೀರಿ. ಇನ್ನೊಂದೆಲ್ಲ ಐತ ಬಿಲ್ ಚೀಟಿ. ಸರ್ ಒಂದೇ ನಿಮಿಷ ಸರ್. ನಿಮ್ದು ಚಲನವಲನ ಎಷ್ಟು ಬರ್ದಿರಿ? 3,000 ಚಿಲ್ಲರೆ ಬರ್ದಿರಿ. ಅದ್ರೊಳಗೆ ನೀವು ಈ ದುಡ್ಡು ಎಣಿಸಿ ಪರ್ಸ್ನಾಗ ಎಷ್ಟು ನಿಮ್ ಪಾಕೆಟ್ ಎಣಿಸಿಲ್ಲ ನೀವಿನ್ನ, ಬರೀ ಪರ್ಸ್ ಮಾತ್ರ ತೋರಿಸಿರಿ. ಅದ್ರೊಳಗ ನಾನು ಊಟಕ್ಕೆಲ್ಲ ಖರ್ಚು ಮಾಡಿ ಇಷ್ಟು ಉಳ್ದ ಸರ್ ಅಂತ ಹೇಳಿದ್ರಿ. 3,000 ನೀವು ಅಲ್ಲಿ ಬರ್ದಿರಿ. ಮತ್ತೆ ಇದ್ರೊಳಗು 1,064 ರೂಪಾಯಿ ನಮ್ ಬಳಸ್ಕೊಂಡಿನಿ ಅಂತ್ರಿ. ಸರ್ಕಾರ ದುಡ್ಡು ನೀವ್ ಹೆಂಗ್ ಬಳಸಂತ್ರಿ? ಯಾರ ಅಧಿಕಾರ ಯಾರು ಕೊಟ್ರು ನಿಮ್ಗೆ? ನಿಮ್ಮ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ನೀವು ಹಾಕ್ತೀರಿ, ನಮ್ ನಂಬಿಕೆ ಐತೆ, ನೀವು ಹಾಕ್ತೀರಿ. ಪ್ರಾಮಾಣಿಕರು ನೋಡಿ. ಪಾಪ 1,000 2,000 ನೀವು ತಗೊಳ್ಳೋದೇ ಇಲ್ಲ ಅಂತ ಪ್ರಾಮಾಣಿಕ ವ್ಯಕ್ತಿ ನಮ್ ಜೀವನದಲ್ಲೇ ನೋಡಿಲ್ಲ ನಾವು. ಯಾವ ಪ್ರಾಬ್ಲಮ್ ಎಲ್ಲ ಕಡೆ ಅವ್ರು ಅಲ್ಲಿ ಯಾರಿಲ್ಲ ಓದವನು. ಅವ್ರ್ಯಾ ನಿಮ್ಮ ಆಪರೇಟರ್ ಕರ್ತಾರೆ. ಮೈನ್ ಸಂಜೋಲಜಿ ಆ ಕಡೆ ಚೀಲ ಕಳ್ಸಪ್ಪ. ಓದವ್ನ 20 ರೂಪಾಯಿ ಕೊಡ್ತಾರ ನೀವು ಅಣ್ಣ. 20 ರೂಪಾಯಿ ನಿಮ್ಮ ಹತ್ರ ಎಕ್ಸ್ಟ್ರಾ ಇಸ್ಕೊಂತದಲ್ಲ. ನಾವ್ ಇಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ ಕೂಡಲೇ ಓದವ್ನ. ಯಾರನ್ನ 20 ರೂಪಾಯಿ ತಗೊಂಡ್ರಿ ಚಪ್ಪಲಿ ತಗೊಳ್ರಿ ಕೈಯಕ್ಕ. ಬಾಳ ಇಲ್ಲ ಹಾಂ ಸರ್. ನನಗೆ ಅವೆಲ್ಲ ಅರ್ಥ ಆಗೋದಿಲ್ಲ. ಅವ್ರಿಗೆ ಹೇಳಿ 2,000 ರೂಪಾಯಿ ಕೇಳಿರಲ್ಲ, ಯಾವ್ದಕ್ಕೆ ಅದ್ ಹೇಳಿ. ಇಲ್ಲ ಕೇಳಿಲ್ಲ ಸರ್. ಹೇಳಿ ಸರ್. ನ್ಯಾಷನಲ್ ಪರ್ಮಿಟ್ ಇರುತ್ತೆ ಒಂದು ಗಾಡಿಗೆ. ನ್ಯಾಷನಲ್ ಪರ್ಮಿಟ್ ಗಾಡಿಗೆ ಜನರಲ್ ಆಗಿ ಹೇಳ್ಬಿಡ್ತಾರೆ.
ಒಂದು ಗಾಡಿ ಹೆಚ್ಚಿಗೆ ಒಂದು ನಿಮಿಷ ಬಸ್ಸಿನಂತ ಕ್ಯಾಶಿಯರ್ ಇದ್ದೀನಿ ಇದ್ದಿದ್ದ ಜಂಪ್ ಟಿ ಶರ್ಟ್ ಸಿಗಲ್ಲ ಅವನೇ ಎಲ್ಲ ಕ್ಯಾಶ್ ಇರುತ್ತೆ 1 ರೂಪಾಯಿ ಇಲ್ಲ ನಿಮ್ಮ ಈಗ ನಿಮ್ಮ ಟೆಕ್ನಿಕಲ್ ಕರ್ಸ್ರಿ ಈಗ ಫಸ್ಟ್ ಇಯರ್ ಮಾಡ್ಕೊಳ್ತೀನಿ ಅವ್ರನ್ನ ಯಾಕೆ ಇಟ್ಕೊಂಡಿರಿ ನೀವು ಅಲ್ಲ ಒಂದ್ ನಿಮಿಷ ತಡೋಣ ಅವ್ರಿಗೆಲ್ಲ ಆದೇಶ ಕೊಡ್ತಾರೊಳ ಈಗ ನೇಮಕಾತಿ ಆದೇಶ ಇರ್ತತ್ತಲ್ಲ ಸ್ವಾಮಿ ತಾಗ ಅವ್ರು ಕಳ್ಸು ಪಾಪ 4 ತಾಸು ಆಯ್ತು ಅವರು 4 ತಾಸು ಪಾಪ ಅವರು ನಿಮ್ಮಂಗೆ ಇರ್ತಾರೆ ಹಾ ಹೇಳಿ ಸರ್ ಹೇಳಿ ಅಣ್ಣ ನಮ್ಗೆ ಹೇಳು ಅಂತೆ ಅವ್ರು ಕಳ್ಸು ಏನೇ ಸರ್ ಅವರು ಅಯ್ಯೋ ಅಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಹಿಂಗ್ ಬಂದು ಅಟ್ಕಸ್ಕೊಂತಾವ ನೀವು ನಾವ್ ನೋಡ್ರಿ ನಮ್ ತಲೆಗಳು ಕೂದ ಬೆಳಗಾಗ್ಯಾವ ನಿಮ್ಮಂತಾರ ನೋಡಿ ಆಯ್ತು ಈಗ ನಿಮ್ಮ ಆಪರೇಟರ್ ಕರ್ಸಿ ಅದನ್ನೊಂದು ಹೇಳ್ಬಿಡ್ತೀನಿ ಡೌಟ್ ಕ್ಲಿಯರ್ ಆಗಿ ಇಲ್ಲ ಅದಕ್ಕೆ ಎಲ್ಲ ನಮ್ಗೆ ಗೊತ್ತೈತೆ ಸರ್ ಇಲ್ಲಿ ಕಣ್ಣೆದ್ರಿಗೆ ನೋಡಿವಿ ನಮ್ ಡೌಟ್ ಏನಿಲ್ಲ ನಿಮ್ಮ ಆಪರೇಟರ್ನ ಕರ್ಸಿ ಅವರು ಏನೋ ನೇಮಕಾತಿಗೊಂಡಂತ ಆದೇಶ ಪ್ರತಿ ತೋರಿಸಿ ನೋಡಿ ಬಂಧುಗಳೇ ಈ ರೀತಿ ವ್ಯವಸ್ಥೆ ಇದೆ ಅಲ್ಲಿ ಮೈನ್ಸ್ ಅವ್ರು ಹೋದ್ರೆ 20 ರೂಪಾಯಿ ಕೊಡ್ಬೇಕು ಇಲ್ಲಿ ಸೀದಾ ಕೊಡಕ್ಕೆ. 2,000 ಹಾ ಬಾ ಏನಪ್ಪ ಕೊಡು ಯಾವ್ದು ಗಾಡಿದಲ್ಲಿ ಯಾವ್ದನ್ನು ನೋಡಿ ನೋಡಿ ಬಂಧುಗಳೇ ಇದು ನಮ್ಮ ಸಂತೋಷ್ ಕುಮಾರ್ ಕೊಂಪಿ ಅವರ ಒಂದು ಕೊಂಪಿ ಹೇಳೇ ಇಲ್ಲ ಸರ್ ಇತನ 1000 ರೂಪಾಯಿ ನೋಡಿ क्यों 100 रुपए क्यों दे रहे भैया एक बार तुम सच बोले ना तुमको आगे कुछ भी फर्क नहीं रहता कुछ भी प्रॉब्लम नहीं क्यों दे रहे 1000 रुपए ಎಂಟ್ರಿ ಇಲ್ಲ ನೋಡಿ ಬಂಧುಗಳೇ ಎಂಟ್ರಿ ಇಲ್ಲ ಅಂದ್ರೆ ಅವ್ನಿಗೆ ಹೆಚ್ಚಾಗೈತ ದುಡ್ಡು ತಂದು ಕೊಡಕ್ಕ ನೀವು ಮಾತಾಡಕ್ ಹೋಗ್ಬಾರ್ದು ಈಗ ನೋಡಿ ಬಂಧುಗಳೇ ಪ್ರತಿಯೊಬ್ರು ಬರ್ತಾರೆ ಎಂಟ್ರಿ ಅಂತ ಕೊಡ್ತಾರೆ ಕಿತ್ನಾ ಲಾಯಾ ದಿಕ್ಕಾವ್ ಯಾರ್ ಕ್ಯಾಮ್ರಾ को दिखाओ ಪೈಸೆ ನೀವು ದುಡ್ಡು 1000 ರೂಪಾಯಿ 1000 ರೂಪಾಯಿ ಓಪನ್ ಮಾಡಿ ಪೈಸೆ ಓಪನ್ ಕರೋ ಭಯ ಎಂಟ್ರಿ ಅಂತ ಬರ್ತಾರೆ 1000 ರೂಪಾಯಿ ಕೊಡ್ತಾರೆ ಈಗ ನಮ್ಮ ಮುಂದೆ ನಾಟಕ ಏನ್ ಮಾಡ್ತಾರೆ ಇವರು ಕುಚ್ಚ ಎಂಟ್ರಿನೇ ಹೋಗ್ರಿ ಅಂತಾರೆ ಇಂತ ಒಂದ ಇಲ್ಲ ಆಯ್ತು ಬಿಡೋಣ ಇಂತ ಒಂದ ಇಲ್ಲೇ ನಾಲಾಯಕ ಅಧಿಕಾರಿಗಳನ್ನ ತಕ್ಷಣ ಲೋಕಾಯುಕ್ತ ಅವರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನು ದಾಖಲಾ ಮಾಡ್ಕೊಂಡು ಇವ್ರನ್ನ ತಕ್ಷಣ ಕೂಡಲೇ ಕೆಲಸದಿಂದ ವಜಾ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಇವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಈ ಮೂಲಕ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈಗ ನಾವು ಇಂತ ಒಂದು ಸಂತೋಷ್ ಕುಮಾರ್ ಕೊಂಪಿ ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ ತುಮ್ಕಿ ಅದೇನೆ ಸರ್ ಒಂದ್ ನಿಮಿಷ ಭಯ ಒಬ್ರು ಬರ್ತಾರೆ 100 ರೂಪಾಯಿ ಒಬ್ರು ಬರ್ತಾರೆ 200 ಫೈನ್ ಹಾಕಿ ನಮ್ ಗಾಡಿಗೆ ಬರ್ರಿ ತೋರಿಸ್ರಿ ಆರ ನೋಡಿದಕ್ಕೆ ಪ್ರಾಬ್ಲಮ್ ಇತ್ತು ಯಾವ್ರಣ್ಣ ಬಳ್ಳಾರಿ ಬರ್ಲಿ ಚೆಕ್ ರಿಪೋರ್ಟ್ ಕೊಡು ಫೈನ್ ಕಟ್ಟಬೇಕಾ ಯಾವಾಗ ಕೊಟ್ಟಾರ ಅಣ್ಣ ಅದು ಯಾವಾಗ ಕೊಟ್ಟಾರ ಕೇಸ್ ಬರ್ದಿರಿ ಸರಿ ಅದು ಯಾವಾಗ ಸರ್ ಯಾವ ಡೇಟಿಗೆ ಒಂದು 7 ದಿವಸ 19/12/2025 ಫೌಂಡ್ ಪ್ಲೇಯಿಂಗ್ ಆನ್ ಪಬ್ಲಿಕ್ ರೋಡ್ ಫಿಟೆಡ್ ವಿತ್ ಮಲ್ಟಿ ಸ್ಟ್ಯಾಂಡ್ ಶಿಫ್ಟೆಡ್ ಹಾರನ್ ನಡೆದಿದ್ದಕ್ಕೆ ಅದಕ್ಕೆ ಹಾರನ್ ನಡೆದಿದ್ದಕ್ಕೆ ಕೇಸ್ ಹಾಕಿದಾರ ಒಂದ್ ನಿಮಿಷ ತಡ್ರಿ ಸರ್ ಒಂದ್ ನಿಮಿಷ ಹಾರನ್ ನಡೆದಿದ್ದಕ್ಕೆ ಇನ್ ಕಾಸಿಂಗ್ ನಾಯ್ಸ್ ಪೊಲ್ಯೂಷನ್ ಟು ಅದರ್ ಸೌಂಡ್ ಮಿಸ್ಟರ್ ಡ್ರೈವರ್ ಫೇಲ್ಡ್ ಟು ಪ್ರೊಡ್ಯೂಸ್ ದಿಸ್ MDL ಫಾರ್ ವೆರಿಫಿಕೇಶನ್ ಮಿಸ್ಟರ್ ಡ್ರೈವರ್ ಫೇಲ್ಡ್ ಟು ಪ್ರೊಡ್ಯೂಸ್ RCFC ಅಂತ ತೋರಿಸಿಲ್ಲ ನೀವು ಎಲ್ಲ ತೋರಿಸಿದ್ದಾರೆ ತೋರಿಸಿದ್ರು ಸಮೇತ ಇವ್ರದೇ ದರ್ಬಾರು ಇದು ಇನ್ಸ್ಪೆಕ್ಟರ್ ಸರ್ ನೀವೇನಾ ಯಾರ್ದವ್ರು ಶ್ರೀಧರ ಬಿರಾದರ್ ಅವರು ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ RTO ಇಲಾಖೆ ಏನಿದೆ ಅಲ್ಲ ಅದೆಲ್ಲ ಇವ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಆಯ್ತಣ್ಣ ಒಂದ್ ನಿಮಿಷ ತಡೋಣ RTO इलाके ಏನಿದೆ RTO का क्या है ना डिपार्टमेंट ये सब खरीद ले छोड़े ये बिरादर है ना ये बिरादर है संतोष कुमार कोम्पी है ना ये सब खरीद ले छोड़े
RC ಎಲ್ಲ ತೋರಿಸಿದಾನಂತ ಹುಡುಗ ಹೇಳ್ತಾನೆ, ಇಲ್ಲಿ ನೋಡಿದ್ರೆ RC ತೋರಿಸಿಲ್ಲ ಅಂತ ಬಂದೆ. ಯಾಕಂದ್ರೆ ದಬ್ಬಾಳಿಕೆ ಅವ್ರಿಗೆ ಗೊತ್ತಾಗಲ್ಲ ಸರ್, ಏನಾಗುತ್ತೋ ಕೇಸ್ ಏನ್ ಬರ್ದಾರಂತ ಗೊತ್ತಾಗಲ್ಲ. ಮತ್ತೆ ಎಲ್ಲಾದ್ರೂ ಸಿಗಿಸ್ಬಿಡ್ತಾರೇನೋ ಅಂತ ಒಂದು ಭಯಕ್ಕೆ ಅವ್ರು ಏನು ಬರ್ದ್ರು ಸುಮ್ಮನೆ ಇರ್ತಾರೆ. ಅದು ನಿಮ್ಗೆ ಓದಿಲ್ಲ, ನಿಮಗೆ ಗೊತ್ತಿಲ್ಲ ಏನು ಬರ್ದಿದ್ದಾರೆ. ಆರ್ ನೋಡ್ತಿದ್ದಾನೆ, RC ತೋರಿಸಿಲ್ಲ, FC ತೋರಿಸಿಲ್ಲ, ಇನ್ಸೂರೆನ್ಸ್ ತೋರಿಸಿಲ್ಲ, ETC ತೋರಿಸಿಲ್ಲ, ಏನೇನೇನೇ ಇಲ್ಲ ಅಂತ ಬರ್ದು ಕೊಟ್ಟಿದ್ದಾರೆ. ನಿಮ್ಮನ್ನ RTO ಅಧಿಕಾರಿಗಳು ಒಬ್ರ ಹುಚ್ಚಿನ ರೀತಿಯಲ್ಲಿ ಮಾಡ್ಬಿಡ್ತಾರ ಮಾತು. ಯಾಕಂದ್ರೆ ನೀವು ಓದಿಲ್ಲ, ನಿಮಗೆ ಓದ್ ಬರಲ್ಲ. ಅವ್ರು ಏನ್ ಬರ್ದು ಕೊಟ್ರು ನೀವು ಪಾಪ ಅಮಾಯಕರು ತಗೊಂಡ್ಬರ್ತೀವಿ. ಹೌದಾ? ಈಗ ನಮ್ ಕಣ್ಣು ಎದುರುಗಡೆನೆ ಬೇರೆಯವ್ರೆಲ್ಲಾರು ಬಂದ್ರು, 1000 ರೂಪಾಯಿ ಕೊಡಕ್ ಬಂದ್ರು, 200 ರೂಪಾಯಿ ಕೊಡಕ್ ಬಂದ್ರು, 500 ಕೊಡಕ್ ಬಂದ್ರು, 2000. ಎದಕ್ಕಾದ್ರೆ ಎಂಟ್ರಿ. ಏನ್ ಎಂಟ್ರಿ ಮಾಡ್ಕೋಬೇಕು? ಈ ಪುಣ್ಯಾತ್ಮಂತಾಗ ಏನ್ ಎಂಟ್ರಿ ಮಾಡ್ಕೋಬೇಕು ನಾವು? ಶೀಲ್ಗೆ 500, 2000 ಮನ್ಸಿಗೆ ಬಂದಂಗ್ ತಗಂತಾರೆ. ಯಾಕಂದ್ರೆ ನೀವೇನು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದ್ರೆ ಆಗ್ಲಿ ಸರ್. ಸರ್ ಒಂದ್ ನಿಮಿಷ, ಇದು ಯಾವ ಗಾಡಿ ಸರ್? ಯಾವ ಗಾಡಿ? ಮೈನ್ಸ್ ಗಾಡಿ. ಒಂದ್ ನಿಮಿಷ ಸರ್, ಈಗ ಅವ್ರಿಗೆ ನೀವು ಪ್ರಶ್ನೆ ಮಾಡ್ತಿರಲ್ಲ, ಈಗ ಆರನ್ ಹೊಡೆದಿರೋದಕ್ಕೆ ಕೇಸ್ ಹಾಕಿರಲ್ಲ, ಇಷ್ಟು ಗಾಡಿಗಳಿಗೆ ರೋಡ್ ಮೇಲೆ ನಿಂದಿರ್ಸ್ಕೊಂಡಿರಲ್ಲ, ಬೇರೆಯವ್ರಿಗೆ ತೊಂದ್ರೆ ಆಕತ್ತಂತ ನಿಮ್ಗೆ ಗೊತ್ತಿಲ್ಲ? ಒಂದ್ ನಿಮಿಷ ತಡೋಣ. ಬೇರೆ ಇನ್ನು ಅಡ್ಡಾಡೋ ಬೇರೆ ವೆಹಿಕಲ್ಗಳಿಗೆ ತೊಂದ್ರೆ ಆಕತ್ತಂತ ಗೊತ್ತಿಲ್ಲ? ಡಾಕ್ಯುಮೆಂಟ್ಸ್ ಪ್ರಶ್ನೆ ಆಮೇಲೆ ಬೇರೆ. ಈಗ ಆರನ್ ಹೊಡೆದಿದ್ದಕ್ಕೆ ಕೇಸ್ ಹಾಕಿರೋದು. ಏನ್ ಹೇಳಿ? ಬೇರೆ ಇನ್ಸ್ಪೆಕ್ಟರ್ ಬರ್ತಿದ್ದಾರೆ, ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಅದು ಪ್ರಾವಿಷನಲ್ ಬರ್ದಿದ್ದಾರೆ ಅಷ್ಟೇ. ಆಮೇಲೆ ಡಾಕ್ಯುಮೆಂಟ್ಸ್ ಒಂದ್ ನಿಮಿಷ ತಡ ತೋರಿಸಿದ್ರೆ ಇಲ್ಲಿ ಎಂಟ್ರಿ ಮಾಡಿ ಆನ್ಲೈನ್ ನೋಡ್ಕೊಳ ಸರ್. ನಮ್ ಗಾಡಿ ನಂಬರ್ ಕೆಲವು ನಮ್ಗೆ ಆನ್ಲೈನ್ ಅಲ್ಲಿ ಏನಾಗುತ್ತೆ ಅಲ್ಲ, ಲೋಕಾಯುಕ್ತ ಅವ್ರ ಕೇಸ್ ಸರ್, ಈ ಮನುಷ್ಯ ಯಾರೋ ಖಾಸಗಿ ವ್ಯಕ್ತಿ ದುಡ್ಡು ಕೊಡಕ್ ಬಂದವ್ರಿಗೆ ಸೈಡಿಗೆ ಹೋಗಂತದ. ಸರ್, ಈಗ ನಿಮ್ಮ ಈಗ ಹೋಮ್ ಗಾರ್ಡ್ ಎಷ್ಟು ಮಂದಿ ನೇಮಕ ಆಗ್ಯಾರ? ಈಗ ನಿಮ್ ಜೊತೆ ಇಬ್ರು ಎಲ್ಲಿದಾರ ಅವರು? ಸರ್ ಹೊರಗಿದೆ ಹೋಮ್ ಗಾರ್ಡ್ ಎಲ್ಲಾರು ಕರ್ಸ ಹೋಮ್ ಗಾರ್ಡ್ ಎಷ್ಟು ಮಂದಿ ಇದಾರ? ಎಲ್ಲಾರು ವಿಡಿಯೋ ಮಾಡ್ಕೊಂಬ ಅವ್ರನ್ನ. ನಮ್ಗೇನ್ ಗೊತ್ತು, ನಮ್ದು RTO ಡಿಪಾರ್ಟ್ಮೆಂಟ್ ಸಂಬಂಧ ಇದ ಇವ್ರ ಕಥೆನೇ ಹಿಂಗ. ಸಾರಿಗೆ ಇಲಾಖೆ ಓ ಭಯ, ಏನ್ ನಿನ್ನ ಹೆಸರು? ತಗೊಂಡ್ಬಿಟ್ಟಿದ್ದಾರೆ. ಪಂಪಪ್ಪತ್ಯಾರೆ, ನೀವ್ ಅಲ್ಲಿ ಏನ್ ಸೀಲ್ ಹಾಕ್ಸಂತಿರಲ್ಲ, ಸೀಲ್ ಹಾಕ್ಸ್ಕೊಂಡ್ 20 ರೂಪಾಯಿ ಕೊಡ್ಬೇಕು ನೀವು ಹೊತ್ತಿಗ. ಈಗ ಏನ್ ನಾವ್ ಇಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ್ವಲ್ಲ, ಅದ್ ಬೀಗ ಹಾಕೊಂಡು ಹೋಗ್ಯಾನ. ಇದು ಸಮಸ್ಯೆ. ಸಮಸ್ಯೆ ಏನ್ ಗೊತ್ತಾ? 20 ರೂಪಾಯಿ ಈಗ ಮಿಸ್ ಆಗುತ್ತಲ್ಲ, ಅದು ಈಗ ನಿಂದು ಒಂದ್ ಕೆಲಸ ಮಾಡು, ನೀನು ಇವರು ಡಾಕ್ಯುಮೆಂಟ್ಸ್ ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳ್ರಿ. ಈಗ ಅದ್ನ ಹೇಳಕ್ ಬಿಡ್ರಿ. ಹೇಳಿ ಸರ್. ಹೇಳ್ರಿ. ಏನು ತೋರಿಸಿಲ್ಲ ಅಂತ ಬರ್ದಿರ್ತಾರೆ. ನಮಗೆ ಒಂದ್ ಆಪ್ ಅಲ್ಲಿ 12 ಗಾಡಿ ಮಾತ್ರ ಆಪ್ಷನ್ ಇರುತ್ತೆ ನೋಡೋದಕ್ಕೆ. ಪರಿವಹನ್ ಆಪ್ ಅಲ್ಲಿ 12 ಗಂಟೆ 12 ಆಪ್ಷನ್ ಮೇಲೆ ಮತ್ತೆ ಗಾಡಿ ನಮಗೆ ತೋರಿಸಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಇವರು, ನೀವೇ ಒಂದ್ ನಿಮಿಷ ಸೈಡ್ ನಿಂದಿರ್ರಿ. ಹಾರ್ಡ್ ಕಾಪಿ ತಂದು ತೋರಿಸಪ್ಪ ಅಂತ ಹೇಳ್ತಾರೆ ಇವರಿಗೆ ಹಾರ್ಡ್ ಕಾಪಿ RC FC ಇನ್ಶೂರೆನ್ಸ್ ಎಲ್ಲ ಹಾರ್ಡ್ ಕಾಪಿ. ಈಗ ಅವ್ರ ಮುಂದೆ ಏನ್ ಮಾಡ್ಬೇಕು ಅದೇ ಹೇಳಿ. ಆಯ್ತು, ಅವ್ರು ಏನಿಲ್ಲ, ಎಲ್ಲ ಜೆರಾಕ್ಸ್ ಕಾಪಿ. ಆಯ್ತು. ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಅಂದ್ರೆ ಮೈನ್ಸಲ್ಲಿ ಲೋಡ್ ಕೊಡಲ್ಲ, ಗೊತ್ತಾ? ಕೊಡ್ತಾರ? ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲಂದ್ರೆ ಲೋಡ್ ಕೊಡ್ತಾರ? ನಿಮ್ಮ RTO ಇಲಾಖೆಯಿಂದನೂ ಐತೆ, ರೊಕ್ಕ ಸುಳಿಯೋದು ಗೊತ್ತು. ನಿಮ್ಮ RTO ಇಲಾಖೆಯಿಂದಲೇ ರೊಕ್ಕ ಸುಳಿಯೋದು ಗೊತ್ತು. ಪರ್ಮಿಷನ್. ನಾನು ಹೇಳ್ತೀನಿ ಇದ್ರೆ ಬರಲ್ಲ, ದಂಡ ಬರಲ್ಲ. ಮತ್ತೆ ಹೆಂಗ ಹಾಕಿದ ಸರ್? ಅವನು ಅಯೋಗ್ಯ ಅಲ್ಲ, ಅವನು ಪೊಲೀಸ್ ಅಲ್ಲ, ಅವನು RTO ಪೊಲೀಸ್ ಅಲ್ಲ, ಅವನು ಅಯೋಗ್ಯ. ಅವನು ಬಂದ್ಬಿಟ್ಟಿದ್ದಾನೆ ಬಿರಾದರು. ಸಂತೋಷ್ ಕುಮಾರ್ ಕೊಂಪಿಗುಡಿಗೆ ರೊಕ್ಕ ಫುಲ್ ಸುರಿತಿದ್ರು, ನಾವು ಬಂದಿದ್ದಕ್ಕೆ ಮಿಸ್ ಆಯ್ತು. ಆಯ್ತು ತಗೋಣ, ಅದೇನ್ ಮಾಡ್ತಾರ ಕಳಿಸ್ತಾನ. ಒಂದು ನೀವೆಲ್ಲ ಜೆರಾಕ್ಸ್ ತಾಂಬೋಗ್, ಇಲ್ಲೇ ತಾಂಬೋಗಪ್ಪ. ಬರಪ್ಪ. ನಿಮ್ದು ಆದೇಶ ಪ್ರತಿ ಎಲ್ಲಿದೆ? ನೀವು ಹೋಮ್ ಗಾರ್ಡ್ ಒಳ? ಹೌದು ಸರ್, ಹೋಮ್ ಗಾರ್ಡ್. ಹೌದಾ? ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ವ್ಯವಸ್ಥೆ ಯಾರು ಹೇಳ್ಕೊಟ್ಟಿದ್ದಾರೆ? ಸರ್, ಅದು ನಾವು ಯಾಕೆ ಇದು ಮಾಡ್ತೀವಿ ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ನೀವು ಚೆಕ್ ಮಾಡಕ್ ಅಧಿಕಾರ ಐತಾ? ನಿಮ್ದೇನ ಡಾಕ್ಯುಮೆಂಟ್ ಚೆಕ್ ಮಾಡಲ್ಲ, ಬರೀ ದುಡ್ಡು ಒಂದು ಹೊಡಿತೀನಿ. ಮಾಡಲ್ಲ ಸರ್. ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ. ಜಾಕೆಟ್ ಬಿಚ್ಚಬೇಕು. ನೇಮ್ ಪ್ಲೇಟ್ ನೇಮ್ ಪ್ಲೇಟ್ ತೋರ್ಸು. ಇದೆ ಸರ್, ಇಲ್ಲ? ನೇಮ್ ಪ್ಲೇಟ್ ಇದೆ ಸರ್. ತೋರ್ಸು. ಬಿಚ್ಚು, ಜಾಕೆಟ್ ಬಿಚ್ಚು, ಬಿಚ್ಚು ಬಿಚ್ಚು. ನೇಮ್ ಪ್ಲೇಟ್ ಎಲ್ಲಿ?
ಹೊಸ ಬಂದ್ಬಿಟ್ಟಿವಿ ಜಾಕೆಟ್ ಬಿಚ್ಚಾಯ ಬಿಚ್ಚ ನಿಕಾಲೋ ತೆಗಿ ಸ್ವೆಟರ್ ತೆಗಿ ಏನಾಗಲ್ಲ ತೆಗಿ ನೇಮ್ ಪ್ಲೇಟ್ ನಿಮ್ದು ನೇಮ್ ಪ್ಲೇಟ್ ತೋರಿಸಿ. ಹಾ ನಿಂದೆಲ್ಲ ನೇಮ್ ಪ್ಲೇಟ್ ಏನ್ ಹೆಸರು ನಿಮ್ದು? ರಾಜಶೇಖರ್. ರಾಜಶೇಖರ್. ಓಕೆ DM ರಾಜಶೇಖರ್. ನೇಮ್ ಪ್ಲೇಟ್ ಇದ್ರೇನೆ ನಾನು ನಂಬೋದು. ನೇಮ್ ಪ್ಲೇಟ್ ಎಲ್ಲಿ ಇಂಥವೆಲ್ಲ ನೀವು ನೋಡಲ್ಲ ಅಧಿಕಾರಿಗಳು. ಇಬ್ರು ಅದಾರ ಅಂದ್ರೆ ಹೋಮ್ ಗಾರ್ಡ್. ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಇಬ್ಬರಿದ್ದಾರೆ. ಆಯ್ತಾ? ಆಯ್ತು. ಯಾರ್ಯಾರಿದ್ದಾರೆ ಸ್ವಲ್ಪ ಇರೋಣ. ಹೆಸರೇನಾತಂದು ಗೊತ್ತಿಲ್ಲ. ಇದನ್ನ ಹೆಸರೇನು ಗೊತ್ತಿಲ್ಲ. ಸರ್ ಇಲ್ಲೊಂದು ಸಾಕ್ಷಿ ಐತೆ ಸರ್, ಇಲ್ಲೊಂದು ತಡಿ ತಡಿ. 200 ತಗೊಂಬಂದಾರ ಡಾಕ್ಯುಮೆಂಟ್ क्या बोलो दोस्तों, क्या बोलो क्या है भाई इधर वो बोलो. एंट्री कराने कराओ फिर हम दूसरा बात कर रहे. एंट्री करो, पैसे बाद में जॉब में रख लो. एंट्री कराओ, पैसे दो. ತಡಿ ಅಣ್ಣ ಒಂದು ನಿಮಿಷ. कितना देना है थे पैसे? जॉब में रख लिया ना. ये सुन इधर ಓ ಭಯ್ಯ एक बार ಯಾವ ಊರು? झूठ बोला ना डेली बनना पड़ेगा. एक बार सच बोल इधर. वो कोई 1 रुपया भी नहीं चीता तुम्हारा. समझ में आया? कितना ಕೆತ್ತ देना आया ಕೆತ್ತ था? ಲೆಕ್ಕ ಆಯ ಪೈಸಾ ತೂ कितना पैसे देने कितने आया लेके था? आया? इधर ऊपर. 200 या 500? కన్నడనా హిందీనా? తెలుగు. ఎంత ఇచ్చేకొచ్చింటివన్నా డబ్బులు? ఒకటి చెప్తాను చూడు, మేమేమి మీ డబ్బులు తినేకి రాలేదు. మీరు డైలీ ఇక్కడ కడతారు కదా, అది నిలబెట్టేకి వచ్చినాం మేము. ఎంత ఇచ్చేకొచ్చింటివి నువ్వు ఇప్పుడు డబ్బులు? 200. ఇది 200 కాదు ఎక్కువ ఉంది. 200 రూపాయలు. చూపి ఎక్కువ ఉంది. రేపటి నుంచి కట్టే అవసరం ఉండదు ఇక్కడ. అర్థమైందా? మీకేమి ఇక్కడ వేసుకొని పోవాలా సీల్ అనేం ఉండదు. డాక్యుమెంట్ కరెక్ట్ ఉందా, బండి పోవాలా ముందరికి. ಅರ್ಥమైందా? ಈಗೇನ್ ಹೇಳ್ತೀರಿ? 200 ರೂಪಾಯಿ ಗೊತ್ತಿಲ್ಲ. ಸೈನ್ ಮಾಡ್ಬೇಕಿಂತ ಒಂದು ನಾಲಾಯಕ ಲೈವ್ ಅಲ್ಲೇ ಇದೆ ಸರ್, ಜೇಬಿಗೆ ಇಟ್ಕೊಳ್ಳಿ. ಆಯ್ತು 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 ಆಯ್ತಪ್ಪ. ಸ್ವಾಮಿ ಇವ್ರ ಹೆಸರೇನು? ರಾಜಶೇಖರನಪ್ಪ. ಶ್ರೀನಿವಾಸ್. ಇದು ಇದು ಈ ಒಂದು ಪುಣ್ಯಾತ್ಮಗ ಯಾರು ಏನ್ ಕೆಲಸ ಮಾಡ್ತಾರ ಅನ್ನೋದು ಕೂಡ ಗೊತ್ತಿಲ್ಲ. ರೇ ಸುಮ್ನೆ ನೀವೆಲ್ಲ ನಾಟಕ ಮಾಡ್ಬೇಡ್ರಿ. ಹೆಸರು ಗೊತ್ತಿಲ್ಲ ಹೆಂಗ್ರಿ ನೀವ್ ಕೆಲಸ ಇಟ್ಕೊಂತೀರಿ. ನೀವು ಕೆಲಸ ಮಾಡೋರ್ನ ಏನ್ 3 ಶಿಫ್ಟ್ ಇರ್ತದ. ಇವ್ ನಿಮ್ ಕಂಡ ಇವ್ನ ಯಾರು ಸಂಬಂಧ ಇಲ್ಲ ನಿಮ್ಗೆ. ಹಂಗಂದ್ರೆ ನಿಮ್ಗೆ ಚೇಂಜ್ ಆಗ್ತಿರ್ತಾರೆ ಸರ್. ನಿಮಗೆ ಯಾರ್ ಗೊತ್ತಿಲ್ಲ, change ಆಗ್ತಾರ್ರಿ? ನಿಮಗೆ ಗೊತ್ತಿಲ್ಲ ಚೇಂಜ್ ಆಗೋದು. ಚೇಂಜ್ ಏ, ಆಗ್ತಿರ್ತಾರೆ. ನೀವ್ ಹೆಂಗ್ ಹೇಳಿದ್ರೆ ರಾಜಶೇಖರ್ ನನ್ಗೆ ಗೊತ್ತಿಲ್ಲ ಅನ್ಬೇಕಿತ್ತು. ನೀವು ನನಗೆ ಮುಂಚೆನೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬೇಕಿತ್ತು. ನಾಟಕ ಮಾಡ್ತೀರ ನೀವೆಲ್ಲ ಅಧಿಕಾರಿಗಳೆಲ್ಲ ಸೇರಿ ಇಲ್ಲಿ. ಸರ್ ಇಲ್ಲಿ ಇದು ಏನು ಹೋಮ್ ಗಾರ್ಡ್ ಯಾರು ಡ್ಯೂಟಿಗೆ ಹಾಕ್ತಾರಲ್ಲ ಎಂಟ್ರಿ ಅಂತ ಆಗ್ತತಿಲ್ಲ ಏನ್ ಪ್ಲೇಟ್ ಎಲ್ಲ ನಿಂದು? ಅಣ್ಣ ಮತ್ತು ಬಂದ್ರೆ ಇಲ್ಲಿ duty. ಅಣ್ಣ ಅಣ್ಣ ನೀನು ನಿಜವಾದ ಹೋಮ್ ಗಾರ್ಡ್ ಹೌದಾ ಅಲ್ಲ ಹೇಳು. ಏನಪ್ಪ ಅಣ್ಣ ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ please. ಎಷ್ಟೊತ್ತಿಗೆ ಆಗಿ ಡ್ಯೂಟಿ? ನೀವ್ ಎಷ್ಟೊತ್ತಿಗೆ ಬಂದ್ರಿ? ಬೆಳಿಗ್ಗೆ 9 ಇಲ್ಲೇ ಇದೀರಿ. 8 ಸ್ವಾಮಿ ಬಂದಾನ, ನಿಮಗ್ ಗೊತ್ತಿಲ್ಲ. ನೈಟ್ 9 ಗಂಟೆಗೆ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ ಅದನ್ನೇ ಅವರು ಹೇಳ್ತಿರೋದು. ಚೇಂಜ್ ಆಗ್ತಿರ್ತಾರೆ ಸರ್. ನೋಡೋಣ, ಒಂದು ನೇಮ್ ಪ್ಲೇಟ್ ಇಲ್ಲ, ಒಂದ್ ಹೆಸರು ಗೊತ್ತಿಲ್ಲ. ನಿಮಗೆ ದುಡ್ಡು ಹೊಡೆಯೋದಂತೆ ಗೊತ್ತು. 200, 300 ನಿಮ್ ಕಂಡೆದ್ಗಡೆ ಲೈವ್ ಅಲ್ಲೇ ಜನ ಬರ್ತಿದ್ದಾರೆ. ಬಂದು 500, 1000 ತೋರಿಸ್ತಿದ್ದಾರೆ. ಬಾಣ ಬಾಣ ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ ಬಾಣ. ತಮ್ಮ ಹೆಸರು? ಬಶೀರ್. ಏನ್ ಕೆಲಸ ಮಾಡ್ತೀರಿ ಅಣ್ಣ? ಕಂಪ್ಯೂಟರ್ ಆಪರೇಟರ್. ಆದೇಶ ಪ್ರತಿ ಆಯ್ತಾ? ಔಟ್ಸೋರ್ಸ್? ಯಾವ ಕಂಪನಿ, ಯಾವ ಔಟ್ಸೋರ್ಸ್? ಯಾವುದೂ ಇಲ್ಲ. ಮೈನ್ಸ್ ಆ ಕಡೆ ಸುಮ್ನೆ ನಿಮ್ಮಷ್ಟು ನೀವು ಬರ್ತೀರಿ. ಸರ್ ಸಂಬಳ ಯಾರು ಕೊಡ್ತಾರೆ? ಕೆಲ್ಸಕ್ಕೆ ಯಾರು ಕರ್ಸಿದಾರ? ಅವ್ರ ಮಕ್ಕ ನೋಡೋದಲ್ಲ, ಕೆಲ್ಸಕ್ಕೆ ಯಾರು ಕರ್ಕೊಂಡಿದ್ದಾರೆ? ಯಾವ ಸಾರು? ಹೇಳಪ್ಪ. ಯಾವ ಸಾರು? ನಾವೆಲ್ಲ ಲೈವ್ ಅಲ್ಲೇ ನಡೀತಿರೋದು. ನಾವೇನ್ ಏನು ಮಾಡಲ್ಲ, ಎಲ್ಲ ಲೈವ್. ಈಗ ಸತ್ಯ ಅಂತ ನೋಡ್ತಿರ್ತಾರೆ. ಸತ್ಯ ಹೇಳಿದ್ರೆ ಇದಿರ್ತತಿ, ಇಲ್ಲ 112 ಬರ್ತತಿ. ಈಗ ಮಾತಾಡೋರ್ಗಿರು ಮಧ್ಯದಾಗ ಏನದು ನಿಮಿಷ ಹೇಳ್ತಾನೆ. ಯಾವ ಸಾಹೇಬ್ರು ಇಟ್ಕೊಂಡಿದ್ದಾರೆ? ಯಾವ ಸಾಹೇಬ್ರನ್ನ ನೀನ್ ಹೆಂಗ ರಿಕ್ವೆಸ್ಟ್ ಮಾಡ್ಕ್ಯ? ಯಾವ ಸಾಹೇಬ್ರನ್ನ? ನಿನ್ಗೆ ಸ್ಟ್ರೋಕ್ ಆಗಿರ್ಲಿ, ನಾನು ಅವೆಲ್ಲ ಕತೆ ನಿನ್ ಪುರಾಣ ಕೇಳ್ತಿಲ್ಲ. ನಾನು ನಿನ್ನ ಕೆಲ್ಸಕ್ಕೆ ಯಾರು ಇಟ್ಕೊಂಡಿದ್ದಾರೆ? ಹೆಸರೇನು?
ಗೊತ್ತಿಲ್ಲ ಬರ್ತಾ ಬಿಟ್ಟಿಯಾ ಗಜ್ಜಿನಿನ ದುಡ್ಡು ಹೊಡೆಯಕ್ ಬರ್ತತಿ ಜೋಬ್ನಾಗ ಇಸ್ಕೊಳಕ್ ಬರ್ತದೆ ಕಂಪ್ಯೂಟರ್ ಅಲ್ಲಪ್ಪ ನೀನ್ ಮರ್ತೋಗೋನು ಆಪರೇಟರ್ ಮಾಡ್ತಿ ಅವು ಮರ್ಯಾದಿಲ್ಲ ನೀನು ಯಾ ಸಾಹೇಬ್ರು ಫೋನ್ ಮಾಡಿ ಕರ್ಸು ಸಾಹೇಬ್ರನ್ನ ಈಗ ಯಾರು ನಿನ್ನ ಕೆಲ್ಸಕ್ಕೆ ಕರ್ಸು ಸಾಹೇಬ್ರನ್ನ ಕರ್ಸು ಯಾರು ಇಟ್ಕೊಂಡ್ರ ಸಂಬಳ ಯಾರು ಕೊಡ್ತಾರೆ ನಿನಗೆ ಸಂಬಳ ಯಾರು ಕೊಡ್ತಾರ ಯಾ ಸಾಹೇಬ್ರು ಈ ಸಾಹೇಬ್ರು ಎಷ್ಟು ಕೊಡ್ತಾರೆ ತಿಂಗಳಿಗೆ ಒನ್ ಡೇ 300 ರೂಪಾಯಿ ಅಷ್ಟೇ ಈ ಸಾಹೇಬ್ರು ಕೊಡ್ತಾರೆ. ನಿಮ್ ಕೈಯಿಂದ ಕೊಡ್ತೀರಾ ಸರ್? ಇದು ನಿಮ್ ಅವ್ರು 300 ರೂಪಾಯಿ ಹೆಂಗ್ ಕೊಡ್ತೀರಿ ಸ್ವಾಮಿ ದಿನ ಕೊಡಲ್ಲ ತಿಂಗಳಿಗೆ ಇರಲ್ಲ ಸರ್. ದಿನ 300 ಅಂತ ನಿಮ್ ಎದುರುಗಡೆ ಹೇಳ್ತಿದ್ದಾನೆ ಎಲ್ಲ ನಾವೆಲ್ಲ ಸುಳ್ಳ ನಾನು ಮಾತಾಡಕ್ ನಾವೆಲ್ಲ ನೀವು ಪುಣ್ಯಾತ್ಮರು ಮಾತಾಡ್ಬೇಕು ಮಾತಾಡ್ರಿ. ಈಗ ತಿಂಗಳದಾಗ 6 ದಿನ ಡ್ಯೂಟಿ ಬರುತ್ತೆ, 6 ದಿನದಲ್ಲಿ ಅವ್ರು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಬರ್ತಾರೆ. ಏನ್ ಅಸಿಸ್ಟೆಂಟ್ ಅಪ್ಪ ನೀನು? ಕಂಪ್ಯೂಟರ್ ಆಪರೇಟರ್. ನೀವ್ ಹೇಳ್ಬೇಡಿ ಸರ್. ನೀವು ಬೇಬಿ ಕ್ಲಾಸ್ LKG ಎಲ್ಲ ಹೇಳ್ಕೊಡಕ ದಿನಕ್ಕೆ 300 ರೂಪಾಯಿ. ಒಂದ್ ನಿಮಿಷ ಇರಾಡ. ಯಾರು ಕೊಡ್ತಾರಪ್ಪ? ನೀವ್ ಎಲ್ಲಿಂದ ಕೊಡ್ತೀರ ಅವ್ರಿಗೆ 300 ರೂಪಾಯಿ ದಿನ? ಅವರು ಆಯ್ತಪ್ಪ. ಹೆಂಗ್ ಕೊಡ್ತೀರಿ? ಅಂದ್ರೆ ನೀವು ಪ್ರೈವೇಟ್ ಆಗಿ ಇಟ್ಕೊಂಡಿದ್ದೀರ ಅವ್ರನ್ನ? ಪ್ರೈವೇಟ್ ಇಂದ ಸನ್ಸಲ್ಲ, ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಬರ್ತಾರ. In which sense you have kept him in that job? In which sense? ವಾಟ್ ಸೆನ್ಸ್? ಇಂಗ್ಲಿಷ್ ನಿಮ್ಗೆ ಒಂದೇ ಅಲ್ಲ ಬರೋದು, ನಮ್ಗೆ 100 ಜನ ಇಂಗ್ಲಿಷ್ ಬರ್ತಾವ. ಹೇಳ್ರಿ, ಅವಕಾಶ ಐತಾ ನಿಮಗೆ ಸಿಸ್ಟಮ್ ಸರಿಯಾಗಿ ಕೆಲಸ ಸಿಸ್ಟಮ್ ಅಲ್ಲಿ ಕೆಲಸ ಇಲ್ಲ ಅಂದ್ರೆ ಟೆಂಡರ್ ಕರೀರಿ, ಔಟ್ಸೋರ್ಸ್ ಏಜೆನ್ಸಿ ತಗೊಳ್ರಿ, ಇಲ್ಲಾಂದ್ರೆ ಬರ್ದ್ ಹಾಕ್ರಿ ನಿಮ್ ಡಿಪಾರ್ಟ್ಮೆಂಟ್ ಗೆ. ಇವ್ರನ್ನ ವೈಯಕ್ತಿಕವಾಗಿ ಇಟ್ಕೊಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಬರ್ತಾರೆ, ಅವರು ಬರ್ತಾರೆ. ಇನ್ನೊಂದು 1 ತಿಂಗಳ 2 ತಿಂಗಳು ಅವರು ಬರ್ತಾರೆ. ನೀವ್ ಹೇಳೋದು ಯು ಆರ್ ನಾಟ್ ದಿ ಜಡ್ಜ್ಮೆಂಟ್ ಟು ಗಿವ್. ನೀವು ಕೊಡೋದಲ್ಲ ಜಡ್ಜ್ಮೆಂಟ್. ನಿಮ್ಮನ್ನ ಇವ್ರನ್ನ ದಿನ 300 ರೂಪಾಯಿ ಅಂತ ಹೇಳಿ ಇಟ್ಕೊಳಕ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಿಮ್ ಮೇಲಧಿಕಾರಿಗಳು ಹೇಳಿದಾರ? ಮತ್ ಹೆಂಗ್ ಇಟ್ಕೊಂತೀರಿ ನೀವು? 300 ರೂಪಾಯಿ ಕೊಟ್ಟು ಅವ್ರನ್ನ ಇಟ್ಕೊಳಕ ಯಾರು ನಿಮ್ಗೆ ಅನುಮತಿ ಕೊಟ್ಟಿದ್ದಾರೆ? ನಿಮ್ಗೇನ್ರಿ ತಲೆಗಿಲೆ ಐತಿಲ್ರಿ ನಿಮ್ಗೆ? ನಿಮ್ಗೆ ಅಧಿಕಾರ ಯಾರು ಕೊಟ್ಟು ಹಂಗ ಇಟ್ಕೋಬೋದ ನೀವು? ಮತ್ ಯಾಕೆ ಇಟ್ಕೊಂಡಿದ್ದೀರಿ? ಬಂದಿಲ್ಲ ಅಂದ್ರೆ ಬಿಡ್ರಿ, ಬಂದಿಲ್ಲ ಅಂದ್ರೆ ಬಿಡ್ರಿ. ಪ್ರಿಂಟ್ ತೆಗಿಯಕ್ಕೆ ಗೊತ್ತಾಗಲ್ಲ. ಆರ್ಡರ್ ಕಾಪಿ ಕೊಡ್ರಿ, ಇಲ್ಲ ಬರ್ಕೊಡ್ರಿ, ಇಂಬಾರ ಬರ್ಕೊಡ್ರಿ. ನಾನ್ ದಿನ 300 ರೂಪಾಯಿ ಇವ್ರನ್ನ ಇಟ್ಕೊಂಡಿದ್ರಿ, ಇಂಬಾರ ಬರ್ಕೊಡ್ರಿ. ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು? ಫೈಲ್ ಮಾಡ್ತೀನಿ. ನಿಮಗೆ ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಇವ್ರಿಗೆಲ್ಲ ಸಮಸ್ಯೆ ಫೈನ್ ಆಗ್ತಿರಲ್ಲ. ನಿಮ್ಗೆ ಈಗ ನೀವ್ ಮಾಡಿರೋ ತಪ್ಪಿಗೆ ನಿಮ್ಗೆ ಯಾರು ಫೈನ್ ಆಗ್ಬೇಕು? ನೀವ್ ಮಾಡಿರೋ ತಪ್ಪಿಗೆ ನೋಡಿ ಬಂಧುಗಳೇ, ಈ ರೀತಿ ಇದು ನಮ್ಮ ಸಂತೋಷ್ ಕುಮಾರ್ ಕೊಂಪಿ ಅವರು ಬಹಳಷ್ಟು ಸುಳ್ಳು ಆರೋಪಗಳನ್ನ ಸತ್ಯ ಮಾಡಕ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವು ಯಾವ ಸತ್ಯ ಆಗಲ್ಲ. ಯಾಕಂದ್ರೆ ನಾವು ಸುಮಾರು ಒಂದು ತಾಸಿಂದ ನಾವು ಲೈವ್ ಅಲ್ಲೇ ಇದ್ದೀವಿ. ಈ ಮನುಷ್ಯ ಕೆಲಸ ಮಾಡ್ತಾನೆ. ಹೆಸರು ಶ್ರೀನಿವಾಸ್ ಅಂತೇಳಿ, ನೇಮ್ ಪ್ಲೇಟ್ ಇಲ್ಲ, ಏನಿಲ್ಲ. ಬಟ್ ಆದ್ರೆ ಸಂತೋಷ್ ಕುಮಾರ್ ಕೊಂಪಿ ಅವ್ರಿಗೆ ಇವ್ರ ಹೆಸರು ರಾಜಶೇಖರ್ ಅಂತ ಕೇಳಿದ್ರೆ ಶಿಫ್ಟ್ ಆಗಿರ್ತಾರೆ, ಡ್ಯೂಟಿ ಅಂತಾರೆ. ಬಟ್ ಇವ್ರು ಬೆಳಿಗ್ಗೆಯಿಂದ ಇರ್ತಾರೆ, ಇವ್ರು ನೈಟ್ ಬರ್ತಾರೆ. ಯಾರು ಡ್ಯೂಟಿಯಲ್ಲಿ ಇರ್ತಾರೆ, ಯಾರಿಲ್ಲ, ಇವ್ರಿಗೆ ಅದು ಗಮನ ಇಲ್ಲ. ಒಬ್ಬೊಬ್ಬರ ಹತ್ರ 200, 300, 500, 2000 ವಸೂಲಿ ಮಾಡಕ್ಕಿದ್ದಾರೆ. ಲೈವ್ ಅಲ್ಲೇ ನೀವು ನೋಡ್ಬೋದು. ಎಲ್ಲರೂ ದುಡ್ಡನ್ನು ಬರೋದು. ಏನಪ್ಪಾ ಇಲ್ಲಿ ಕೆಲಸ ಅಂದ್ರೆ ಎಂಟ್ರಿ ಮಾಡಿಸ್ಬೇಕು. ಇವ್ರೇನಂತಾರೆ ಕಂಪ್ಯೂಟರ್ ಆಪರೇಟರ್. ಪಾಪ ಸ್ವಾಮಿ ಬಾ, ನಮ್ಮ ಹೆಸರು ಬಶೀರ್ ಅಂತೇಳಿ ಕಂಪ್ಯೂಟರ್ ಆಪರೇಟರ್ ಅಂತೆ. ಇವರು ಪ್ರತಿದಿನ 300 ರೂಪಾಯಿ ಇಟ್ಕೊಂಡು ನನಗೆ ಕಂಪ್ಯೂಟರ್ ಬರೋದಿಲ್ಲ, ನಾನು ಅನ್ಎಜುಕೇಟೆಡ್ ಇದ್ದೀನಿ, ನನಗೆ ಕಂಪ್ಯೂಟರ್ ಟೆಕ್ನಿಕಲ್ ಅಸಿಸ್ಟೆಂಟ್ ನನಗೆ ಬೇಕಾಗಿದೆ ಅಂತೇಳಿ ಇವರು ದಿನ 300 ರೂಪಾಯಿ ಕೊಟ್ಟು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳಕ್ಕ ಇವ್ರಿಗೆ ಇವ್ರ ಮೇಲಧಿಕಾರಿಗಳು ಯಾವ ರೀತಿಯಾಗಿ ಇವ್ರ ಮೇಲಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ? ದಿನ 300 ರೂಪಾಯಿ ನೀವು ಕೊಟ್ಟು ಇಟ್ಕೊಳ್ಳೋಷ್ಟಿದ್ದೀರ ಅಂದ್ರೆ ನೀವು ದಿನ ಎಷ್ಟು ಲಂಚ ಹೊಡಿತಾ ಇದ್ದೀರಿ? ಅದನ್ನ ನಮ್ಗೆ ಈಗ ಅದು ಬೇರೆ. ಇವ್ರ ರಿಸಿಪ್ಟು ಇವ್ರ ದುಡ್ಡನ್ನ ಟ್ಯಾಲಿ ಮಾಡಿದ್ರೆ ಅದನ್ನ ಟ್ಯಾಲಿನೇ ಆಗ್ತಾ ಇಲ್ಲ. 1064 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಬಂದಿದೆ. ಅದನ್ನ ನಾವು ಕೇಳಿದ್ರೆ ಏನಂತಾರೆ, ನಾವು ಊಟಕ್ಕೆ ಬಳಸ್ಕೊಂಡಿದೀವಿ, ಆಮೇಲೆ ದುಡ್ಡು ಹಾಕ್ತಿವಿ. ಸರ್ಕಾರ ಒಂದು ದುಡ್ಡನ್ನ ಬಳಸ್ಕೊಳ್ಳಿದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಪ್ರತಿಯೊಬ್ರು ಬರ್ತಾರೆ, ಎಂಟ್ರಿ ಮಾಡಿಸ್ಬೇಕು, 500 ರೂಪಾಯಿ, 1000, 2000 ರೂಪಾಯಿ ಕೊಡ್ಬೇಕು, ಹೋಗ್ಬೇಕು. ಇಲ್ಲ ಅಂದ್ರೆ ಅವ್ರನ್ನ 4 ತಾಸು ಗಟ್ಟೆ ಇಲ್ಲಿ ಡಾಕ್ಯುಮೆಂಟ್ ನ ಇಟ್ಕೊಂಡು ಕುಂದಿರ್ಸ್ಕೊಂತಾರೆ.
ಈ ರೀತಿ ಮಾಡ್ತಿರುವಂತ ಈ ಸಂತೋಷ್ ಕುಮಾರ್ ಕೊಂಪಿ ಅವ್ರನ್ನ ತಕ್ಷಣ ಲೋಕಾಯುಕ್ತ ಅವರು ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇವ್ರ ಕೆಲಸದಿಂದ ವಜಾ ಮಾಡಬೇಕು. ಅದಾದ ನಂತರ ಬಶೀರ್ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು. ಅದಾದ ನಂತರ ಹೋಮ್ ಗಾರ್ಡ್ಗಳು ಎಲ್ಲೋದ್ರಪ್ಪ? ಸರಿನಪ್ಪ, ಜಾಸ್ತಿ ಇದಾರೆ ಇಲ್ಲಿ. ಇವರು ಇಬ್ರೇ ಅಂತ ಹೇಳ್ತಾರೆ, ಬಟ್ ಹೊರಗಡೆ ಹೋದ್ರೆ 6 ಜನ ಕೂತಿದ್ದಾರೆ. ಇವರು ನಮಗ್ ಗೊತ್ತಿಲ್ಲ. ಒಳಗಡೆ ಸಿಸಿ ಕ್ಯಾಮ್ರಾಗಳಿಲ್ಲ. ಒಳಗಡೆ ಯಾಕೆ ಹಾಕೊಂಡಿಲ್ಲ? ಸರ್ಕಾರದ ಆದೇಶನೇ ಇದೆ, ಸಿಸಿ ಕ್ಯಾಮ್ರಾಗಳು ಹಾಕಬೇಕು, ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ಇವರು ಶ್ರೀನಿವಾಸನ್ ಅವರು ನೇಮ್ ಪ್ಲೇಟ್ ಏನ್ ಹಾಕಿಲ್ಲ. ಇವರೆಲ್ಲ ಟಾರ್ಚ್ ಬಿಡ್ಕೊಂಡು ಗಾಡಿಗಳನ್ನೆಲ್ಲ ವಸೂಲಿಗೆ ನಿಂದಿರ್ತಿರ್ತಾರೆ. ನಾವು ಕೇಳಿದ್ರೆ ಏನ್ ಹೇಳ್ತಾರೆ? ಡಾಕ್ಯುಮೆಂಟ್ ಚೆಕ್ ಮಾಡಕ್. ಒಬ್ಬ ಹೋಮ್ ಗಾರ್ಡ್ಗೆ ಡಾಕ್ಯುಮೆಂಟ್ ಚೆಕ್ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾನು ಮಾಡಿಲ್ಲ, ಒಳಗ್ ಕಳಿಸ್ತೀನಿ. ಒಳಗ್ ಕಳ್ಸೋದಷ್ಟೇ ಅಲ್ಲಪ್ಪ. ಆಯ್ತು, ಟ್ರಾನ್ಸ್ಫರ್ನು ಇದ್ದಿಲ್ಲ. ಆಯ್ತು, ಸಾರ್ವಜನಿಕರೇ ಇವರು ಒಳಗಡೆ ಅಷ್ಟೇ ಕಳಿಸ್ತಾರಂತೆ. ಇವ್ರಿಗೇನು ಗೊತ್ತಿಲ್ಲ, ಅಮಾಯಕರಿದ್ದಾರೆ. ಆಯ್ತಾರಪ್ಪ, ಒಳಗಡೆ ಅಷ್ಟೇ ಕಳಿಸ್ತಾರೆ, ಬಟ್ ಇವ್ರಿಗೆ ನೇಮ್ ಪ್ಲೇಟ್ ಅಂತೂ ಏನು ಇರೋದಿಲ್ಲ. ಇವ್ರು ಹಾಕಲ್ಲ, ಯಾಕಂದ್ರೆ ಮನೇಲಿ ಮರೆತು ಬಂದಿದ್ದಾರೆ. ಇವ್ರು ಹಾಕಲ್ಲ. ನೀವು ಬಂದಿರೋದು ನಿಮ್ಮ ಬಂದಿನಿ. ಊಟ ಮಾಡೋದ್ ಮರಿತೀರಾ? ನೀವು ಒಬ್ಬ ಸರ್ಕಾರ ಉದ್ಯೋಗದಲ್ಲಿ ಇದ್ದ ಮೇಲೆ ಯಾವನ್ನ ಮರಿಬಾರ್ದು, ಹೌದಾ? ಹೌದು. ಈ ಟೈಮಲ್ಲಿ ಎಲ್ಲಾರು ಹೇಳ್ತಾರೆ, ನನಗೂ ಗೊತ್ತಿದೆ, ಬಹಳಷ್ಟು ಕಡೆ ನಾನು ಮಾಡಿದ್ದೀನಿ. ತಮ್ಮ ಹೆಸರು? ರಾಜಶೇಖರ್. ಇವರೇ ನೇಮ್ ಪ್ಲೇಟ್ ಎಲ್ಲ ಹಾಕೊಂಡು ಬಂದಿದ್ದಾರೆ. ಈ ರೀತಿ ನಮ್ಮ ವ್ಯವಸ್ಥೆ, RTO ವ್ಯವಸ್ಥೆ ಯಾವ ರೀತಿ ಇದೆ ಸುಮ್ಮನೆ ಅಂತ ಹೇಳಲ್ಲ. ಯಾರು ಮಾತಾಡ್ತಿದ್ರು? ಮಂಜಣ್ಣ ಸರ್, ಇವರಿಬ್ಬರದೇನು ಕೇಳಿ ಸರ್ ಸ್ವಲ್ಪ. ಆಯ್ತು. ಈ ರೀತಿ ನಮ್ಮ ವ್ಯವಸ್ಥೆ ಏನಿದೆ ಅಂದ್ರೆ, ಒಂದು ರಿಸಿಪ್ಟು ಅಮೌಂಟ್ ಟ್ಯಾಲಿ ಆಗ್ತಾ ಇಲ್ಲ. ಇನ್ನ ಒಂದು, ಇವ್ರು ಯಾರು ಕೆಲಸ ಇಟ್ಕೊಂಡಿದಾರ ಅದು ಗೊತ್ತಿಲ್ಲ. ಮೂರನೇದು, ಇವರು 300 ರೂಪಾಯಿ ದಿನಗೂಲಿ ಇಟ್ಕೊಂಡು ಬಶೀರ್ ಅಹಮದ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಈ ರೀತಿ ಇಷ್ಟೆಲ್ಲ ಭ್ರಷ್ಟಾಚಾರಗಳು, ಇಷ್ಟೆಲ್ಲ ಅಕ್ರಮಗಳು ಮಾಡ್ತಿರುವಂತ ಸಂತೋಷ್ ಕುಮಾರ್ ಕೊಂಪಿ ಅವ್ರನ್ನ ತಕ್ಷಣ ಕೆಲಸದಿಂದ ವಜಾ ಮಾಡಬೇಕು. ಇವ್ರ ಮೇಲೆ ಕ್ರಮ ತಗೊಂಡು ಇವತ್ತು ಆಗಿರುವಂತ ಘಟನದ ಮೇಲೆ ಇವ್ರ ಮೇಲೆ ಲೋಕಾಯುಕ್ತರು FIR ದಾಖಲಿಸಿ ಇವ್ರನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ನಾವು KRS ಪಕ್ಷದಿಂದ ಒತ್ತಾಯ ಮಾಡ್ತಿದ್ದೇವೆ. ಇಷ್ಟ ಹೇಳುತ್ತಾ ಈ ಒಂದು ಲೈವ್ ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ತೋರ್ಸಪ್ಪ ನಿಮ್ದು. ತೋರ್ಸೋಣ ಇದು. ಅಣ್ಣ, ನಿಂದ ಆದೇಶ ಪ್ರತಿ ಇದ್ರೆ ನೀನ್ ಇಲ್ಲಿ ಇರ್ಬೇಕು ನೋಡು. क्या काम है दे बा दे 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 ಹುಚ್ಚರ ಸಾರ್ವಜನಿಕರು ಹುಚ್ಚರ ನಿಮ್ ಕಣ್ಣಿಗೆ ಏನ್ ಯಾರಿಗ್ ಗೊತ್ತು? ನಾಲಾಯಕ ಅಧಿಕಾರಿ ನೀವು ಎಲ್ಲಾದ್ರೂ. ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. 200-300 ರೂಪಾಯಿ ಹೊಟ್ಟೆಗೆ ಏನ್ ರೀತಿ ತಿಂತೀರಿ ನೀವು? ಭಿಕ್ಷೆ ಬೇಡ್ಬೋದಲ್ಲ ಸರ್? ಅಲ್ಲಿ ಹೊರಗಡೆ ಕುತ್ಕೊಂಡು ಡ್ರೆಸ್ ಬಿಚ್ಚಾಕೊಂಡು ಭಿಕ್ಷೆ ಬೇಡ್ರಿ. ಸರ್ಕಾರಿ ಕೆಲಸ ತಗೊಂಡಿದ್ದೀರಲ್ರಿ. ಎಷ್ಟೋ ಜನ ಓದಿ ನಿರುದ್ಯೋಗಿಗಳಾಗಿದ್ದಾರೆ. ಸರ್, ಸಾರ್ವಜನಿಕರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ ನೀವು. ಲೇ ಅಂತ ತಂದ್ರೆ ಸಾರ್ವಜನಿಕರನ್ನ ಯಾರು ಹೇಳ್ತೀರಾ ನೀವು? ಅರೆಗಿನ ಮಾತಾಡೋ ಅಷ್ಟು ಇಲ್ಲ ನಿಮ್ಗೆ. ಸೌಜನ್ಯದಿಂದ ಮಾತಾಡಿ. किसको दिया भाई? भैया पैसा काहे को देते? पैसा काहे को देते तुम? हर बार देते? हर बार देता हूँ। डेली? कितना देते? 200 ರೂಪಾಯಿ ಡೈಲಿ ದೇತೆ. ನೋಡಿ ಸಾರ್ವಜನಿಕರೇ, ಇದು ಈ ಒಂದು ಕೊಂಪಿನ ಕೊಂಪವತಾರ. ಇದು ಡೈಲಿ 200 ರೂಪಾಯಿ. चलो यहाँ देखो, कुछ भी बांधने का नहीं इधर पैसे. अगर बांधने का है हमारे नंबर को फोन कर दो. एक ही फोन कर दो. मेरा नंबर ले लो. हम KRS पार्टी वाले इधर पूरा बंदे विजिट करता नहीं रहना नंदे. ಅಲ್ಲದ ಸರ್, ಅಲ್ಲದ ಎಲ್ಲಿ ಮನೆಯದ ಸರ್. हाँ इवो लेके आओ. कोई भी पैसे पूछना मुझे फोन कर देना. कितनी रात को भी रंधे मुझे फोन करो. ನಾವೇ ಮನೆಯಲ್ಲಿ ಇರೋದಿಲ್ಲ ಸರ್, ಕಂಟಿನ್ಯೂ ಡ್ಯೂಟಿ ಮಾಡ್ತೀವಿ ನಾವೇ. ಸರ್, ಆ ಡೇಟ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದೇವನ್ ಸರ್? ನೋಡಿ ಚೆಕ್ ಮಾಡಿ ಸರ್.
ಇಲ್ಲ ಅವರು ಸ್ವಲ್ಪ ಟೆಕ್ನಿಕಲ್ ಆಗಿ ನೋಡ್ತಾರಮ್ಮ, ನಿನ್ಗೆ ಗೊತ್ತಿಲ್ಲ. ಅಣ್ಣ ಕೊಡೋದಿಲ್ಲ, ನಮಗೆಲ್ಲ ಓ ಗೊತ್ತಿಲ್ಲ. ಭಯ್ಯ. ಇವ್ರು ನಿಮ್ಮನ್ನ ಹುಚ್ಚರು ಮಾಡ್ತಾರೆ ಅಷ್ಟೇ. ನೋಡು ನಿಮ್ಮ ಎಲ್ಲ ಅಲ್ಲಿ ಲಾಕ್ ಮಾಡ್ತಿದ್ರು ಮೈನ್ಸ್ ಒಳಗ, ನಾವೇ ಅಲ್ಲೆಲ್ಲ ಕ್ಲಿಯರ್ ಮಾಡಿದ್ದು ಗೊತ್ತಾ. KRS ಪಾರ್ಟಿಯಿಂದ ನಾವು ಹೋಗಿ ನಿಮ್ಮೇನು ಅಧ್ಯಕ್ಷರು ಉಪಾಧ್ಯಕ್ಷರುಗಳೆಲ್ಲ ಯಾರು ಏನು ಮಾಡಿದ್ರು, ಯಾರು ಬಂದ್ ಮಾಡಿದ್ರು, ನಾವು ಮಾಡಿದ್ದು. ಅವ್ರು ಯಾರು ನಮಗೆ ಗೊತ್ತಿಲ್ಲ, ನಾವು ಮಾಡಿದ್ದು. ಆ ಸಂಡೂರಾಗ ಅವನು ಯಾರು CPI ಇದನ್ನಲ್ಲ, ಮಹೇಶ್ ಗೌಡ ಯಾರು ಸಸ್ಪೆಂಡ್ ಆದ್ರಲ್ಲಿ ಆರ ನೋಡಿದ್ರೆ ಸ್ಪೀಡ್ ಹೋದ್ರೆ ನಾವೇ ಪಂಚಾಯತಿ ಮಾಡಿದ್ವಿ ಸ್ಟೇಷನ್ದಾಗ ಹೋಗಿ. ನೋಡ ಬ್ಯಾಜ್ ಹಾಕೊಂಡ್ ಬರ್ಬೇಕು ಕೆಲ್ಸಕ್ಕೆ. ನೀವು ಒಬ್ಬ ಸರ್ಕಾರಿ ಕೆಲಸದಲ್ಲಿದ್ದೀರಿ, ನೀವು ಔಟ್ಸೋರ್ಸ್ ಇರ್ಬೋದು, ಏನಾದ್ರು ಉದ್ಯೋಗದಲ್ಲಿ ಇದ್ದೀರಿ ಅಂದ್ಮೇಲೆ ನಿಮ್ಮ ಒಂದು ಘನತೆ ಅದು ನೇಮ್ ಪ್ಲೇಟ್. ಹೌದಾ? ನಾವೇನು ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಆಗಿರ್ಲಿ ಏನು ಇರಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ಈಗ ಅವ್ರು 200 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ 200 ರೂಪಾಯಿ ನೀವು ತಗೊಂಡು ಇವತ್ತು ಮಜಾ ಮಾಡ್ಬೋದು. ಅವ್ರು ಕೊಟ್ಟಿರೋಂತ ಶಾಪ ನಿಮಗೆ, ನಿಮ್ ಹೆಂಡತಿ, ನಿಮ್ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಬರ್ತವೆ. ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ರಿ ನೀವು. ನೀವ್ ಇವತ್ತು ಅವ್ರ ಹತ್ರ 200 ತಗೊಂಡಿದ್ರಿ ಅಂದ್ರೆ ನೀವು ಹೊಟ್ಟೆಗೆ ಇವತ್ತು ತಿಂದ್ರೆ ಅದನ್ನ ಹಾಸ್ಪಿಟಲ್ಗೆ ಇಡ್ಬೇಕಾಗುತ್ತೆ ನೀವು. ಹೌದಾ ಇಲ್ಲ? ನೀವು ಮನುಷ್ಯರೇ, ಅವರು ಮನುಷ್ಯರೇ. ಅವರೆಲ್ಲ ಇಲ್ಲ ನೋಡಿ, ಅವ್ರ ಅವತಾರ ನೋಡಿ ಹೆಂಗಿದೆ. ಬಟ್ಟೆಗಳು ನೋಡಿ, ಊಟ ಮಾಡಿ ಇರ್ತಾರೋ. ಅವ್ನು ಹೇಳ್ದ ಸರ್, ಊಟ ಮಾಡಿದ 4 ತಾಸು ವೇಟ್ ಮಾಡಿದಂದ. ನಿಮಗೆ ಬುದ್ಧಿ ತತ್ಕೇಳ್ರಯ್ಯ, ಸ್ವಲ್ಪ ಆದ್ರೂ ನಾಚಿಕೆ ಮರ್ಯಾದೆ ಇಟ್ಕೊಳ್ರಯ್ಯ. ನಾಳೆ ಬೆಳಿಗ್ಗೆ ನೀವು ಈ ಉದ್ಯೋಗದಲ್ಲಿ ಇಲ್ಲ, ನೀವ್ ಇದೇ ರೀತಿ ಡ್ರೈವರ್ ಆಗಿದ್ರಿ, ನಿಮ್ಗೆ 200 ರೂಪಾಯಿ ಕೇಳಿದ್ರು, ಅವಾಗ ಏನ್ ಮಾಡ್ತೀರಿ? ಬುದ್ಧಿ ತಂದ್ಕೊಳ್ರಯ್ಯ. ಸಂಬಳ ಕೊಡುತ್ತೆ ಸರ್ಕಾರ ನಿಮಗೆ, ತಿನ್ಬೇಕು, ಚೆನ್ನಾಗಿರ್ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ನೀವ್ ಈ ರೀತಿ ಲಂಚಕ್ ಬಿದ್ರೆ ಒಂದಲ್ಲ ಒಂದಿನ ಸಿಗಾಕೊಂಡ್ರೆ ನಿಮ್ ಜೀವನನೇ ಹಾಳಾಗುತ್ತೆ. ಇಲ್ಲ ಸರ್, ಅವರು ನಮ್ಮ ಅಪ್ಪನೇ ಡ್ಯೂಟಿಗೆ ಬಂದಿದ್ದ ಅವತ್ತು, ನಾನು ನಮ್ಮ ಅಪ್ಪ ಇಬ್ರು ನೀವು ಹೆಂಗಿಲ್ಲ ಡ್ಯೂಟಿ ಎಂಟ್ರಿ ಆದ್ರೆ ನಿಮ್ಮಲ್ಲಿ ಇದ್ರೊಳಗೆ ಎಂಟ್ರಿ ಮಾಡಿ ಬರ್ತಾರ? ಜನಗುಂಟೆ ತಾಂಡ ಇದೆಯಲ್ಲ ಸರ್, ಇಲ್ಲಿ ಎಂಟ್ರಿ ಮಾಡಲ್ಲ ಡ್ಯೂಟಿ? ಇಲ್ಲಿ ಎಂಟ್ರಿ ಆದ್ರೆ ಇಲ್ಲಿ ಎಂಟ್ರಿ ಮಾಡಲ್ವಾ? ಹಿಂಗೆ ಹೋಗಿದೆ ಸರ್. ಎಲ್ಲಿ? ಗಣೇಶ್ ನಾಯ್ಕ್ ಅಂತ ಅವರು ಡ್ರೈವರ್ ಹೆಸರು ಬಂದಿದೆ. ಡ್ರೈವರ್ ಅಲ್ಲ ಸರ್, ಎಲ್ಲಿದೆ? ನಂದಿದ ಸರ್, ನಮ್ಮ ಲೈಸೆನ್ಸ್ ಇಲ್ಲ. ರಿಪೋರ್ಟಿಂಗ್ ಪೇಪರ್ ಅದೇ ಇಲ್ಲಿ ಡೈಲಿ ಎಂಟ್ರಿ ಮಾಡಲ್ಲ ನೀವು? ಎಲ್ಲ ಡ್ಯೂಟಿ ಹಾಕ್ತಾರಂತ ಯಾರು ನಿಮ್ಮ ಕಮಾಂಡ್ರು? ನಾನು ಕರ್ಕೊಂಡು ಸಕೀಬ್ ಕಮಾಂಡ್ರ್ ಅವರೇನಾ? ಫುಲ್ ಸೀರಿಯಸ್ ಇದ್ರು ಸರ್, ಅದ್ರ ಸಹ ನಮ್ಮ ಅಪ್ಪ ಅವರು ನಮ್ಮ ಅಮ್ಮ ತಗೊಳ್ಳೋದು. ಬೇಕಾದ್ರೆ ನಂದು ನಮ್ಮ ಅಪ್ಪ ನಿಂತೆ ಡಿಎಲ್ ಅಲ್ಲ, ಇಲ್ಲಿ ಅವ್ರು ಯಾರ ಹೆಸರು ಬರ್ದಿರ್ತಾರೋ ಅವ್ರಿಗೆ ಬೇಕಾಗುತ್ತೆ. ಇಲ್ಲ ನಾಳೆ ಬರ್ರಿ, ಮತ್ತೆ ಅವ್ರು ಏನಾದ್ರು ಚೇಂಜ್ ಅಲ್ಲ ಸರ್, ಹೇಳ್ತಾ ಇದೀವಿ ಸರ್, ನಮ್ಮ ಅಮ್ಮ ಅವ್ರಿಗೆ ಫುಲ್ ಸೀರಿಯಸ್ ಇದ್ರು ಸರ್. ಇವಾಗ ನಮ್ಮ ಅಪ್ಪ ಅವ್ರು ಇಲ್ಲಿದ್ದಾರೆ ಸರ್, ನಮ್ಮ ಮನೆಯಲ್ಲಿ ಯಾರು ಕರ್ಕೊಂಡು ಹೋಗಿರೋರು ಇದ್ದಿಲ್ಲ. ನಮ್ಮ ದೊಡ್ಡಪ್ಪ ಮಗ ಕರ್ಕೊಂಡು ಅಲ್ಲಿ ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡಿದ್ದಾನೆ ಸರ್. ಅವಾಗ ನಮ್ಮ ಅಪ್ಪ ಹೋಗಿ ಎಲ್ಲ ಇದು ಮಾಡ್ಯಾರ ಒಂದು ರಾತ್ರಿಗೆ 20,000 ಬರ್ತಾ ಇದೆ ಸರ್. ನಮ್ಮ ಕಷ್ಟ ನನಗೆ ಎಲ್ಲೂ ಯಾರ್ದು ಸಹ ಹೋಗ್ಬೇಕು ಹೇಳ್ತೀವಿ. ಅದೇ ಸರ್, ಡ್ರೈವರ್ ಇದ್ರ ಗಣೇಶ್ ನಾಯ್ಕ ಡ್ರೈವಿಂಗ್ ಮಾಡ್ತಾ ಇದ್ರ, ಮತ್ತೆ ಅವ್ರದ್ದು DL ಇಲ್ವಾ? ಡ್ರೈವಿಂಗ್ ಲೈಸೆನ್ಸ್ ಇಲ್ದಾನೆ ಹೆಂಗ್ ಸರ್ ಇದು? ಸರ್ ಅಲ್ಲಲ್ಲ, ನೀವು ಅವ್ರದಾಗ ಮಾತಾಡಿ, ನಾನೇನ್ ಮಾತಾಡ್ತಿಲ್ಲ ನಿಮಗೆ. ಡ್ರೈವಿಂಗ್ ಲೈಸೆನ್ಸ್ ಅಂತ ನೀವು ಮಾಡಿದ್ರೆ ದೊಡ್ಡ ಬಿದ್ದ ಬಿಡುತ್ತೆ ಅದಕ್ಕೆ. ಈಗ ನಾನೇ ಯಾಕಂದ್ರೆ ನಾನೇ ಫೋನ್ ಮಾಡಿ ವಯಸ್ಸಿಂದ ನಾವು ಅಪ್ಪನೇ ಹಾಕೊಂಡ್ ಬಂದ ಸರ್ ಲೋಡ್. ಕೇಳ್ರಿ, ಇಲ್ಲಿ ಬಂದು ಇಲ್ಲೇ ನನ್ ಮಾತು ಕೇಳಿ. ಈಗ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಹೌದಾ? ಅವರು ಗಣೇಶ್ ನಾಯ್ಕ್ ಅಂತ ಬರ್ದಿದ್ದಾರೆ, ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ.
ನೀವು ಸ್ವಲ್ಪ ಹಂಗೆ ಬರ್ರಿ ಪೊಲೀಸವರು RTO ಅವರು ಕೆಲಸ ಮಾಡ್ತಿದ್ದಾರೆ. ಪ್ರಾಮಾಣಿಕವಾಗಿ ಮಾಡ್ಲಿ, ಫೈನ್ ಏನೈತೆ ಅದು ಹಾಕ್ಲಿ, ನಾವೇನು ಅಡ್ಡಪಡಿಸಲ್ಲ. ಶನಿವಾರ ಹೊರಗಿರಪ್ಪ. ಮಜಾ ಬಾಯಿ ಮುಚ್ಕೊಂಡು ಹೋಗಲ್ಲ ಹೊರಗ. ஜெல் பண்ணுங்க டீ குடிச்சா ಯಾರು ಬಂದಾರ ಮಾತಾಡ್ತಾರೆ. ಅಣ್ಣ ನೀವು ಆ ಕಡೆ ಬರ್ರಿ. ಬರ್ರಿ, ಅವ್ರ ಪಾಪ ಅವ್ರು ಓದೋರು ಓದ್ತಾರೆ, ಏನು ಅವ್ರದ್ದೇನು ಓದ್ತಾರೆ ಪಾಪ. ಅವ್ರು ಎಷ್ಟೊತ್ತಿನಿಂದ ಇರ್ತಾರೆ. ಯಾವ್ದಣ್ಣ? ಪರ್ಮಿಟ್ ತೊಂಬ ಕನ್ನಡನ ತೆಲುಗುನ ಹಿಂದಿನ? ಕನ್ನಡದಿಂದ ಬಂದ ಕೇಳಿ ಸರ್. ಕರ್ನಾಟಕದಿಂದ ಬಂದಿದೆ ಸರ್. ಕರ್ನಾಟಕ ಟಿಪಿ ತಗೊಂಡಿದ್ದೀರಾ? ಏನ್ ಸರ್? ಟಿಪಿ ಇಲ್ಲ ಸರ್. ಇದು ಕೋಲಾರ ಕರ್ನಾಟಕದಿಂದ ತಗೊಂಡು ತಮಿಳ್ನಾಡಿಗೆ ಹೋಗುದಿಲ್ಲ. ಟಿವಿ ಇಲ್ಲ, ಬಿಲ್ ಎಲ್ಲ ಏನಿಲ್ಲ. ಇದಕ್ಕೆ ಈರುಳ್ಳಿ ಸರ್. ಈರುಳ್ಳಿನಾ? ఎంత ఇచ్చుకొచ్చి సార్కి 200 రూపాయలు ఎందుకు ರೆಗ್ಯುಲರ್ ಇస్తాರಾ? ನೋಡಿ ಬಂಧುಗಳೇ, ಈ ರೀತಿ ರೆಗ್ಯುಲರ್ ಆಗಿ ಪಾಪ మీ పేరు ರಮೇಶ್ ರೆಗ್ಯುಲರ್ ಆಗಿ 200 ರೂಪಾಯಿ ನಾವಿಲ್ಲಿ ಲಂಚ ಕೊಡ್ತೀವಿ ಅಂತ ಪಾಪ ಅವರು ಹೇಳ್ತಾರೆ. ಮೀರನ್ನ ರೆಗ್ಯುಲರ್ ಕೊಡ್ತೀರಾ? ಎಷ್ಟು ಕೊಡ್ತೀರಿ? 200 ರೂಪಾಯಿ. ನೋಡಿ ಬಂಧುಗಳೇ, ನೀವೇ ನೋಡ್ಬೋದು, ರೆಗ್ಯುಲರ್ ಆಗಿ ಇಲ್ಲಿ ವಸೂಲಿ ದಂಧ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. 200 ರೂಪಾಯಿ ಕೊಟ್ರೇನೆ ಗಾಡಿ ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲಿ ಎಂಟ್ರಿ ಮಾಡ್ಸ್ಕೋಬೇಕಾಗಲ್ಲಪ್ಪ. ರೆಗ್ಯುಲರ್ ಇಯಲ್ಲ, 200 ಮೇಲೆ ಇಷ್ಟೇ ಕೋಚ್. ನಾವು ಕೇಳ್ತಾ ಇದ್ರೆ ಮತ್ತೆ ಈರುಳ್ಳಿ ಎರಗಡ್ಡ ಈರುಳ್ಳಿನ ತಗೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿ 200 ರೂಪಾಯಿ ಕೊಡ್ಬೇಕು. ಇದ್ರ ಬಗ್ಗೆ ನಾವು ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳಿ ಅವ್ರನ್ನ ಕಳ್ಸ್ಬಿಡ್ತಾರೆ. ಇವತ್ತು ಅವ್ರು 200 ರೂಪಾಯಿ ತಗೊಳ್ಳೋದಿಲ್ಲ. ಇವತ್ತಲ್ಲ, ಯಾವತ್ತು ಕೊಡ್ಬೇಡ್ರಿ. ರೇಪಟ್ నుంచి ನಾಳೆಯಿಂದ ಯಾರು 1 ರೂಪಾಯಿ ಕೂಡ ಇವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಕೊಟ್ರೆ ನಮ್ KRS పక్షదవరన ನೀವು కాంటాక్ట్ ಮಾಡಬೇಕು. మేము KRS పార్టీ అని చెప్పి ఏమే ఇట్లా లంచం తీసుకునే వాళ్ళ దగ్గర ಅಂತ మేము పోరాడుతుంటాము. ನಾನು ಇಂತ ಲಂಚ ತಗೊಳ್ಳೋರ್ಗೆಲ್ಲ ನಾವು ಹೋರಾಡ್ತಾ ಇರ್ತೀವಿ. ನನ್ನ ನಂಬರ್ ತಗೊಳ್ಳಿ, ನೀವು ಇಲ್ಲೇ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಾಗಿರ್ಲಿ KRS ಪಾರ್ಟಿ ಅಂತ ನೀವು ಮೊಬೈಲ್ ನಾಗ ಹೊಡೆದ್ರೆ ಬರ್ತತೆ. ನೀವು ನಮ್ಮ ಪಕ್ಷನ ಸೇರ್ಬೇಕು, ಸಪೋರ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ನೀವು ಏನಾದ್ರು ಪ್ರಾಬ್ಲಮ್ ಆದ್ರೆ KRS ಪಾರ್ಟಿ ಅಂತ ಹೊಡೆದು ಫೋನ್ ಮಾಡಿ. ನೋಡಿ ಬಂಧುಗಳೇ, ಈ ರೀತಿ ವ್ಯವಸ್ಥೆ 200 ರೂಪಾಯಿ 300 ರೂಪಾಯಿ ಬರ್ತಾರೆ ಪಾಪ. ಅವರು ಬಂದು 200 ರೂಪಾಯಿ ಕೊಡಕ್ ಬರ್ತಾರೆ. ಇವತ್ತು ನೋಡಿದ್ರೆ ನಮ್ಮ ಕೊಂಪಿ ಅವರು ಪ್ರಾಮಾಣಿಕರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತು
ನಾವು ಲೈವ್ ಹಿಡಿದ ತಕ್ಷಣ ಅವರಲ್ಲಿ ಪ್ರಾಮಾಣಿಕತೆಯನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನ ಅವ್ರು ಹೇಳ್ತಿದ್ದಾರೆ ಡೈಲಿ ಕೊಡ್ಬೇಕು ಸರ್, ಇಲ್ಲಿ ಡೈಲಿ ಇವಲ್ಲ ಸರ್, ಎರಗಡ್ಲಿಕ್ಕೆ ಇವಲ್ಲ. ಎರಗಡ್ಲೆ ಅಂದ್ರೆ ಉಳ್ಳಗಡ್ಡೆಗೆಲ್ಲ 200 ರೂಪಾಯಿ ಕೊಡ್ತಾರೆ. ಇವ್ರ ಮನೆಗೆ ಉಳ್ಳಗಡ್ಡೆ ಮಾಡ್ಕೊಂಡ್ ತಿಂತಾರಲ್ಲ, ಇವ್ರಿಗೆ ಸ್ವಲ್ಪ ಆದ್ರೂ ಸರ್ಕಾರಿ ಅಧಿಕಾರಿ ಆಗಿದ್ದು 200 ರೂಪಾಯಿ ಕೂಡ ಇವ್ರು ಬೇಡಿಕೆ ಇಟ್ಟಿದಾರಂದ್ರೆ ಇಂಥ ಒಂದು ಏನಂತಾರೆ, ನಿಜವಾಗ್ಲೂ ಇವ್ರು ಒಂದು ಪ್ರಾಮಾಣಿಕ ವ್ಯಕ್ತಿನೇ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 200 ರೂಪಾಯಿ ಕೂಡ ಇವ್ರು ಕಡಿಮೆ ಬೀಳ್ತದೆ. ಇಂಥ ಒಂದು ವ್ಯಕ್ತಿನ ಆದಷ್ಟು ಬೇಗ ಲೋಕಾಯುಕ್ತರು ಇವ್ರ ಮೇಲೆ ಕ್ರಮ ತಗೋಬೇಕು. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಅವ್ರಿಗೆ ಆಗಿರುವಂತ ಒಂದು ನೋವುಗಳು, ಕಷ್ಟಗಳು, ಅವರು ಡಾಕ್ಯುಮೆಂಟ್ ಏನಾದ್ರು ಕರೆಕ್ಟ್ ಇಲ್ಲ ಅಂದ್ರೆ ಅವ್ರ ರೂಲ್ಸ್ ಪ್ರಕಾರ ಅವರು ಫೈನ್ ಹಾಕಬಹುದು, ಏನಾದ್ರು ಮಾಡ್ರಿ. ಡಾಕ್ಯುಮೆಂಟ್ಸ್ ಇದ್ದುಕೊಂಡು ಕೂಡ ಅವ್ರ ಹತ್ರ ವಸೂಲಿಗೆ ಇಳಿದಿದ್ದಾರೆ ಅಂದ್ಮೇಲೆ ಇವ್ರ ಮೇಲೆ ತಕ್ಷಣ ಇವ್ರ ಮೇಲೆ ಅಧಿಕಾರಿಗಳು ಕ್ರಮ ತಗೋಬೇಕು. ಯಾಕಂದ್ರೆ ನಾವು 1-1.5 ತಾಸಿಂದ ನಿಂತ್ರೆ ನಮಗೆ ಒಂದು ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಎಲ್ಲರೂ ಬರ್ತಾರೆ 200 ರೂಪಾಯಿ ಕೊಡ್ತಾರೆ, ಎಲ್ಲರೂ ಬರ್ತಾರೆ 500 ಕೊಡ್ತಾರೆ. ಒಂದಿನದಲ್ಲಿ ಏನಿಲ್ಲ ಅಂದ್ರೆ ಸುಮಾರು 1000 ಗಟ್ಟಲೆ ರೊಕ್ಕ ಹೊಡಿತಾರೆ. ಅವ್ರ ರೊಕ್ಕ ತಗೊಂಡು ಎಲ್ಲಿರ್ತಾರ ಅವ್ರಿಗೆ ಗೊತ್ತಿಲ್ಲ. ಇಂಥವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಈ ಮೂಲಕ ತಿಳಿಸುತ್ತಾ ಮತ್ತೆ ಈ ಒಂದು ಲೈವ್ ನ ಎಂಡ್ ಮಾಡ್ತಾ ಇದೀವಿ. ಒಂದು ನಿಮಿಷ ಸರ್, ಈಗ ಮಾತಾಡಿ ಕೇಳ್ರಿ, ನನ್ ಮಾತು ಕೇಳಿದ್ರಿ. ನೀವು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಅವ್ರ ಕೈಗೆ ಗಾಡಿ ಕೊಡ್ತೀರಾ? ನಾಳೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಮನುಷ್ಯನ ಹೋಗೋ. ಒಂದು ನಿಮಿಷ ಸರ್, ಇದು ಗೌರ್ಮೆಂಟ್ ಆಫೀಸ್ ಅಂತಾರ. ಹಾಂ, ಅದೇ ಬಂಧುಗಳೇ, ಇಷ್ಟೊತ್ತು ನೀವೆಲ್ಲ ನೋಡಿದ್ರಿ. ಸುಮಾರು ಗಾಡಿಗಳು ಇಲ್ಲೆಲ್ಲ ನಿಂತಿದ್ದಾವೆ. ನಾವೀಗ ಬಳ್ಳಾರಿ RTO ಏನು ಇನ್ಸ್ಪೆಕ್ಟ್ರು ತನ್ನ ಕಳ್ಳಾಟನ ಆಡ್ತಾ ಕುಂತಿದ್ದ. ಸೊ ನಾವು ಈಗ ಸಾರ್ವಜನಿಕರು ಫೋನ್ ಮಾಡಿದ ನಂತರ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇದು RTO ಕಚೇರಿ, ಇದು ತಪಾಸಣಾ ಕೇಂದ್ರ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ರೀತಿ ತಪಾಸಣಾ ಕೇಂದ್ರ ಇರೋದಿಲ್ಲ. ಇವ್ರಿಗೆ ಫಸ್ಟ್ ಆಫ್ ಆಲ್ ಇವ್ರು ರನ್ನಿಂಗ್ನಾಗ ಹೋಗ್ಬೇಕು, ಕೇಸ್ ಮಾಡಬೇಕು, ಗಾಡಿ ಹಿಡಿಬೇಕು, ಇದು ಮಾಡ್ತಿರ್ಬೇಕು. ಸರ್ ಒಂದು ನಿಮಿಷ, ತಮಗೆ ಇದು ನೀವು ಸ್ವಂತಕ್ಕೂ ಏನು ಗೌರ್ಮೆಂಟಿಂದ ಇದು ಆಫೀಸ್ ಗೊತ್ತಿಲ್ಲ. ಗೌರ್ಮೆಂಟ್ ಆಫೀಸ್ ಅಂದರೆ ಅಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಬೋರ್ಡ್ ಇಲ್ಲ. ಹಾಂ, ಮುಖ್ಯವಾಗಿ ನೀವು ಯಾವುದೇ ಇದಿರಲ್ಲ, ರನ್ನಿಂಗ್ನಾಗ ಹೋಗ್ಬೇಕು. ಹೌದಾ? ಗಾಡಿ ಚೆಕ್ ಮಾಡೋಕೆ ಸ್ಕ್ವಾಡ್. ಹೌದಾ? ಈಗ ತಾವು ಸ್ಕ್ವಾಡ್ ಅಲ್ಲ, ಚೆಕ್ ಪೋಸ್ಟು. ಓಕೆ, ಬಾರ್ಡ್ರು. ಹಾಂ ಹಾಂ ಅಗರಿ ತನಿಖಾ ಠಾಣೆ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ, ಕರ್ನಾಟಕ ಸರ್ಕಾರ ಸಂಖ್ಯೆ, RTO ಚೆಕ್ ಪೋಸ್ಟ್. ಹೀಗೆ ಇದೆಲ್ಲ RTO ಚೆಕ್ ಪೋಸ್ಟು. ಇವ್ರದ್ದೇ ಒಂದು ದಂಧೆ ಮಾಡ್ಕೊಂಡು. ಒಂದು ನಿಮಿಷ, ಲೈವ್ ಇದೆ ಅಣ್ಣ. ಹಾಂ ಸರ್, ಹ್ಞೂ ಏ ಅಣ್ಣ ಬಾಣ ಇಲ್ಲಿ. ನೀನ್ ಸುಮ್ನಿರ, ನಿನ್ ಬಾಯ ಏನ ನಿಂದು? ಮತ್ತೆ ಯಾಕೆ ಕಳ್ಸ್ರ ಅಂತ ಹೇಳ್ತೀರಿ? ಬರ್ರಿ, ಯಾಕೆ ಕಳ್ಸ ಅಂತ ಹೇಳ್ತೀರಿ? ಯಾಕೆ ಇಷ್ಟೊತ್ತು ತಾಸುವರೆಯಿಂದ ನೋಡ್ಯಾರ ಜನ, ತಾಸುವರೆಯಿಂದ ನೋಡ್ಯಾರ. ಏನು ಎಷ್ಟು ಕ್ಯಾ ಬೈ ಕ್ಯಾ ಹೋಗಯ ಪೈಸಾ ಕ್ಯೂ ಕುದೇತೆ ಎಂಟ್ರಿ ಕ್ಯಾ ಎಂಟ್ರಿ ಪ್ರತಿಯೊಬ್ರು ಬರ್ತಾರೆ ಎಂಟ್ರಿ ಅಂತಾರಲ್ರಿ. ಸಾರ್ವಜನಿಕರು ಹುಚ್ಚರೇನ್ರಿ? पैसा कितना है भाई? ನಮ್ಮನೆ ದಡ್ರು ಮಾಡ್ತಾರೆ ನೀವು. पैसा कितना है? 300 एंट्री. क्या एंट्री करते इधर? डेली एंट्री करते? देखो कोई एंट्री फीस नहीं रहता इधर. एंट्री को नहीं देना. आज उन्हें हंकी यूं मारा नहीं मारना, समझे?
तेरा गाड़ी, तेरा पैसा, तेरा माल, तू लेके जाना। एंट्री क्यों देता उसे 300 रुपए? हाँ, सभी डॉक्यूमेंट्स क्लियर है? डॉक्यूमेंट क्लियर है तो किसी को भी 1 रुपया देने का जरूरी नहीं है। अगर डॉक्यूमेंट क्लियर नहीं है, फाइन बनना। समझ में आया? चलो, बनने का नहीं, चलो। ನಾಲಾಯಕ ಅಧಿಕಾರಿಗಳು ಎಲ್ಲರೂ ಇಷ್ಟೊತ್ತಿಗೆ ನಾವೇ ಇಲ್ಲಿ ಲೆಕ್ಕ ಮಾಡಿದ್ರೆ ಒಂದು 25,000 ರಿಂದ 30,000 ರೂಪಾಯಿ ಬಂತು ಅವ್ರಿಗೆ. ಹೆಚ್ಚು ಕಡಿಮೆ ಕಳಿಸ್ತಿದ್ದಾರೆ ವಾಪಸ್. ಅವ್ನು ಯಾರೋ ವಾಪಸ್ ಅದು ಇಟ್ಕೊಂಡೆ ಹೋದ 4,500 ರೂಪಾಯಿ ದುಡ್ಡು ಇಟ್ಕೊಂಡ್ ಬಂದ ಅವನು. ಆ ಸಾರ್ ಇಲ್ಲ ಅಂತ ಬೇರೆ ಸಾರ್ ಬಂದಾಗ ಬೇರೆ ಮಾತಾಡೋ ಏನು ಅಣ್ಣ, ಫಸ್ಟ್ ಆಫ್ ಆಲ್ ನೀವು ಸರಿಗಿಲ್ಲ. ಈಗ ಆಯ್ತು ಬಿಡ್ರಿ, ಹೋಗ್ಲಿ. ನಿಮ್ದು ನೀವು ಸಾಯ್ತೀರಿ, ನಮ್ದು ನಾವು ಸಾಯ್ತಿದ್ವಿ. ನಮಗೆ ಐಡಿಯಾ ಐತಿ, ಇನ್ನೊಂದ್ಸಲ ಹಂಗೆ ಆದ್ರೂ ಕೂಡ ನಾವು ಇದು ಮಾತಾಡ್ತೀವಿ. ಮಾತಾಡ್ಬೇಕಣ್ಣ, ಮಾತಾಡ್ಬೇಕು. ನಮಗೆ ಅಲ್ಲ, ನಮಗೇನ್ ಸಂಬಳ ಕೊಡ್ತಾರ? ನಾವ್ ಇಷ್ಟೊತ್ನಾಗ ನಾವೆಲ್ಲ ಹೆಂಡ್ರು ಮಕ್ಳು ಬಿಟ್ಟು ಯಾಕೆ ಮಾಡ್ತಾ ಇದೀವಿ ಹೇಳ್ರಿ? ಹಾ, ಯಾರು ಒಳ್ಳೇದಕ್ಕ? ನಮ್ಮ ಒಳ್ಳೇದಕ್ಕ, ನಿಮ್ ಒಳ್ಳೇದಕ್ಕ ಮಾಡ್ತಿರೋದ. ಅಲ್ಲಿ ಅಯೋಗ್ಯ ಕುಂತಿರೋದ್ ಐತಲ್ಲ, 20 ರೂಪಾಯಿ ಟೀ ಕುಡಿಬೇಕು, 5 ರೂಪಾಯಿ ಬಿಡಂದ್ರೆ ಬಿಡಂಗಿಲ್ಲ. ಹಾ, ಬಿಡಲ್ಲ. ಮತ್ತೆ ಹಂಗಿದಾರ ಅರ್ಥ ಮಾಡ್ಕೊಳ್ರಿ. ಅವನ್ ಯಾವನ್ 20 ರೂಪಾಯಿ ಇಸ್ಕೊಂತಿದ್ದ ನಿಮಗೆ ಚಪ್ಪಲ್ ಸೀಲ್ ಹಾಕಿ ಕೊಡಕ್ಕ. ಹಾ, ಮತ್ತೆ ಎದಕ್ ಕೊಡ್ತೀರಿ ನೀವು? ಗೊತ್ತಿಲ್ಲ, ಕೊಡ್ಬಾರ್ದಂತ. ನೀವು ಸಿಕ್ಕಿರಲ್ಲ, ನಮಗೆ ಗೊತ್ತಾಯ್ತು. ಇಂಥವು ಬಹಳ ಸಿಕ್ಕು ನಿಮ್ಮ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿವಿ. ನಿಮ್ಮ ಲಾರಿಯರಿಗೆ ಐತಲ್ಲ, ಅಷ್ಟೆಲ್ಲ ಕ್ಲಿಯರ್ ಮಾಡಿ ಕೊಟ್ರೆ ಯಾರಿಗೂ ಒಬ್ರಿಗೆ ಇದಿಲ್ಲ ಕೃತಜ್ಞತೆಗಳು. ಇರ್ಲಿ, ಆಯ್ತು, ಏನ್ ತೊಂದ್ರೆ ಇಲ್ಲ. KRS ಪಾರ್ಟಿ ಅಂತ ಹೊಡೀರಿ, KRS ಪಾರ್ಟಿ ಸೇರ್ಕೇಳ್ರಿ, ಒಳ್ಳೇದಾಗುತ್ತೆ ನಿಮಗ್ ಕೂಡ. ಇನ್ನು ಈಸ್ತಿನ ಏನು ಈ JCB ಪಕ್ಷಗಳೆಲ್ಲ ಇದು ಮಾಡಿದ್ರಲ್ಲ, ಅವನ್ನೆಲ್ಲ ಬಿಡ್ರಿ. ಅವ್ರ ಎಲ್ಲ ಬೆಂಬಲಿಸೋದು. ಅಲ್ಲಿ ನಮ್ಮ ಸಾರ್ ನಂಬರ್ ಒಂದು 10 ನಿಮಿಷ ಇರು, ನಾನು ಮಾತಾಡ್ತೀನಿ. ಯಾರು ಮಡ್ಕೊಂಡಿದ್ದವನು ಯಾರು ಫೋನ್ ಮಾಡಿಸ್ತಾರೆ. ನೀವು ಲಂಚಗಳು ಕೊಡಕ್ ಹೋಗ್ಬೇಡ್ರ. ಇವಾಗ ಕೊಟ್ಟವ್ರಂತಲ್ಲ ಸರ್, ನಾನೀಗ ಅಣ್ಣ, ನಿಂತಿದ್ದೀನಿ. 1.5 ತಾಸು ಆಯ್ತಣ್ಣ. ನಾವು ಯಾರು ಏನು ಮಾಡ್ತಾ ಇಲ್ಲ. 2 ತಾಸು ಎಲ್ಲಾರನ್ನ ವಾಪಸ್ ಕಳಿಸ್ತಿದ್ದಾರೆ. ಅಲ್ಲ, ಇರ್ಲಿ ಅಣ್ಣ, ಯಾವ್ದೇ ಆಗ್ಲಣ್ಣ. ಅರ್ಧ ಗಂಟೆಯಿಂದ ನಿಂತೀವಿ, ನಮ್ ಮುಂದೆನೆ ಇವರು ನೋಡಿದ್ದಾರೆ, ಯಾರು ಏನು ವಾಪಸ್ ಕಳಿಸ್ತಾ ಇಲ್ಲ, ದುಡ್ಡೇ ತಗಂತ ಇಲ್ಲ. ಸರ್ ಏನ್ ಮಾಡೋಣ್ರ? ಬೇಡ ಬೇಡ, ಏನ್ ಮಾಡೋಣ? 1-2 ಮಾತಾಡ್ಬಿಡ್ರಿ ಸರ್. ಲಾಸ್ಟ್ ಈ ಕಡೆ ಬರ್ರಿ ಸರ್, ಬೆಳಕಿ ಬರ್ರಿ. ಎಲ್ಲ ನಿಂತ್ಕೊಳ್ರಿ, ಇಲ್ಲಿ ಹೇಳ್ರಿ, ನಿಂತ್ಕೊಳ್ರಿ. ನೋಡಿ, ನಮಸ್ಕಾರ ಬಂಧುಗಳೇ. ಈ ರೀತಿ ನಮ್ಮ ಬಳ್ಳಾರಿ RTO ಚೆಕ್ ಪೋಸ್ಟ್ ಹತ್ರ ಪ್ರತಿಯೊಂದು ಗಾಡಿಗೆ ಈ ಮೈನ್ಸ್ ಅವರು 20 ರೂಪಾಯಿ ಅಂತೇಳಿ ಸೀಲ್ ಹಾಕೊಡಕ್ಕೆ 20 ರೂಪಾಯಿ ತಗೊಂತಾರೆ. ಅದೇ ರೀತಿಯಲ್ಲಿ ಯಾವ್ದಾದ್ರು ಲೋಡ್ನ ಹಾಕೊಂಡು ಹೋಗ್ತಾ ಇದ್ರೆ 2,000, 200, 3,000 ರೂಪಾಯಿ ಅವ್ರ ಮನಸ್ಸಿಗೆ ಬಂದಂಗೆ ವಸೂಲ್ ಮಾಡ್ತಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿವರೆಗೆ ತಗೊಂಡ್ಬಂದು ಅಲ್ಲಿ 3,000 ಲಂಚ ಕೊಡಬೇಕು. ಹಾಗೂ ಅಲ್ಲಿ ಫ್ಯಾನ್ಗಳು, ಆ ದೊಡ್ಡ ದೊಡ್ಡ ಫ್ಯಾನ್ಗಳು ಏನು ಮಾಡಬೇಕು, ಏನದು ವಿಂಡ್ ಫ್ಯಾನ್, ಅವರು ಕೂಡ ಪಾಸ್ ಆಗ್ಬೇಕಂತ ಹೇಳಿದ್ರೆ 3,000 ರೂಪಾಯಿ ಲಂಚ ಕೊಡಬೇಕು. ಈ ರೀತಿ ನಮ್ಮ ಒಂದು RTO ಚೆಕ್ ಪೋಸ್ಟ್ ಹತ್ರ ವ್ಯವಸ್ಥೆ ಇದೆ. ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ನೀವು ಯಾವಾಗ ಪ್ರಶ್ನೆ ಮಾಡಕ್ ಶುರು ಮಾಡ್ತೀರೋ ಆವತ್ತಿಂದ ಇಂಥ ಒಂದು ಭ್ರಷ್ಟ ಲಂಚಕೋರರು, ಇಂಥ ಒಂದು ಭ್ರಷ್ಟ ಅಧಿಕಾರಿಗಳನ್ನ ನಾವು ಕಡಿವಾಣ ಹಾಕ್ಬೋದು. ಯಾಕಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲಪ್ಪ ಅಂತ ಹೇಳಿದ್ರೆ ಅದ್ರ ಪ್ರಕಾರ, ಸರ್ಕಾರದ ಪ್ರಕಾರ ಫೈನ್ ಏನೈತೆ ಅದನ್ನ ಅವ್ರು ಹಾಕಿದ್ರೆ ಇವ್ರು ಕಟ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇಟ್ಕೊಂಡು ನೀವು ದುಡ್ಡು ಕೊಡಬೇಕು. ಇಲ್ಲಿಂದ ಎಂಟ್ರಿ ಯಾವ ರೀತಿ ಎಂಟ್ರಿ, ಯಾವುದಕ್ಕಾಗಿ ಎಂಟ್ರಿ ಕೊಡಬೇಕು ಇವ್ರು ಅನ್ನೋದು ನನಗಂತೂ ಇವತ್ತಿನವರೆಗೆ ಅರ್ಥನೇ ಆಗಿಲ್ಲ. RTO ಕಚೇರಿಯಲ್ಲಿ ಒಂದು RTO ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಯಾವ ರೀತಿ ಅಂದ್ರೆ, ಬಳ್ಳಾರಿಗೆ ಎಂಟ್ರಿ ಆಗ್ಬೇಕಂದ್ರೆ ದುಡ್ಡು ಕೊಟ್ಟರೆ ಎಂಟ್ರಿ ಆಗ್ಬೇಕಾ? ಬಳ್ಳಾರಿ ಏನು RTO ಇವ್ರ ಅಪ್ಪಂದ ಬಳ್ಳಾರಿ ಏನಾದ್ರು? ಈ ರೀತಿ ಎಂಟ್ರಿಗೆ ಅವರು ಮತ್ತೆ ರಿಸಿಪ್ಟ್ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅದೇ ರೀತಿ ಇಲ್ಲಿ ಇವರು 8,000 ರೂಪಾಯಿ ಇವರಿಗೆ ದಂಡ ಹಾಕಿದ್ದಾರೆ. ಅವತ್ತಿನ ದಿನ ಅವ್ರ ತಾಯಿಗೆ ಹುಷಾರಿಲ್ಲ ಅಂತೇಳಿ ಇವರೇ ಡ್ರೈವರು, ಹೌದಣ್ಣ, ಇವರೇ ಡ್ರೈವರು ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಲೋಡ್ ಮಾಡಿದ ಗಾಡಿನ ಮುಂದೆ ಸೈಡಿಗೆ ತಗೊಳ್ಳೋದಕ್ಕಾಗಿ
ಹಾಕಿದ್ರಲ್ಲ, ಹಾರ ಹೊಡೆದಿದ್ರು. ಆ ಒಂದು ಹಾರ ಹೊಡೆದಿದ್ದಕ್ಕೆ 3,000 ರೂಪಾಯಿ ಮತ್ತೆ ಲೈಸೆನ್ಸ್ ಇಲ್ಲ ಅಂತ ಸಿಕ್ಕಾಪಟ್ಟೆ ಬರೆದುಬಿಟ್ಟು 8,000 ರೂಪಾಯಿ ಇವ್ರಿಗೆ ದಂಡ ಹಾಕಿದ್ದಾರೆ. ಇವತ್ತವ್ರು ಕೇಳಕ್ ಹೋದ್ರೆ ನಿಮ್ಗೆ ಹಾಕಿರೋ ಅಧಿಕಾರಿ ಬೆಳಿಗ್ಗೆ ಬರಬೇಕು, ಅವ್ರನ್ನ ಕೇಳಿ ಮಾತಾಡ್ತೀನಿ, ಇವ್ರನ್ನ ಕೇಳಿ ಮಾತಾಡ್ತೀನಿ ಅಂತೇಳಿ ಒಳಗೆ ಕುಂತಿರೋಂಥ ಒಂದು ಭ್ರಷ್ಟಾಧಿಕಾರಿ ಸಂತೋಷ್ ಕುಮಾರ್ ಕೊಂಪಿ ಅವರು ಈ ರೀತಿ ಜನನ್ನೆಲ್ಲ ತಿರುಗಾಡಿಸ್ತಾ ಇದ್ದಾರೆ. ದುಡ್ಡು ಕೊಟ್ರೇನೆ ಅವ್ರು ಇಲ್ಲಿಂದ ಗಾಡಿ ನೋಡಿ, ನೀವು ನೋಡ್ಬೋದು ಎಷ್ಟು ಲಾರಿಗಳು ನಿಂತಿದ್ದಾವೆ ಇಲ್ಲೆಲ್ಲ. ಪ್ರತಿಯೊಬ್ರು 200, 300, 500, 1000, 3000, 5000 ಒಂದು ದಿನಕ್ಕೆ ಲಕ್ಷಾನುಗಟ್ಟಲೆ ಕಲೆಕ್ಷನ್ ಮಾಡ್ಕೊಂತಾರೆ ಈ ನಮ್ಮ RTO. ಮತ್ತೆ RTO ಅಧಿಕಾರಿಗೆ ಯಾರು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಸಂತೋಷ್ ಕುಮಾರ್ ಕೊಂಪಿಗೆ ಅವ್ರ ಹೋಮ್ ಗಾರ್ಡ್ ಹೆಸರುಗಳೇ ಗೊತ್ತಿಲ್ಲ, ಅವ್ರು ಯಾವಾಗ ಡ್ಯೂಟಿಗೆ ಬರ್ತಾರೋ ಗೊತ್ತಿಲ್ಲ. ಅದು ಬೇರೆ ಟೆಕ್ನಿಕಲ್ ಅಸಿಸ್ಟೆಂಟ್ನ ಅವರು ಸ್ವಂತ ದುಡ್ಡು 300 ರೂಪಾಯಿ ಕೊಟ್ಟು, ದಿನಗೂಲಿ 300 ರೂಪಾಯಿ ಕೊಟ್ಟು ಇಟ್ಕೊಂತಾರೆ. ಯಾಕಂದ್ರೆ ಇವ್ರದೇ ಒಂದು ಸರ್ವಾಧಿಕಾರಿ ಧೋರಣೆ ಅಂತ ಏನ್ ಕರಿತೀವಲ್ಲ, ಅದೇ ರೀತಿ ಇವ್ರೇನ್ ಮಾಡ್ತಾರೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ, ನಮ್ಮನ್ನ ಯಾರು ಕೇಳ್ತಾರೆ ಅನ್ನೋ ಒಂದು ಏನಂತಾರೆ ಅದು ದುರಂಕಾರ. ಆ ಒಂದು ದುರಂಕಾರದಿಂದ ಅವರು 300 ರೂಪಾಯಿ ಕೊಟ್ಟು ಒಳಗಡೆ ಒಂದು ಕಂಪ್ಯೂಟರ್ ಆಪರೇಟರ್ನ ಸಮೇತ ಇಟ್ಕೊಂಡಿದ್ದಾರೆ. ಅವನ್ನ ಕೇಳಿದ್ರೆ ಯಾರು ಕೊಡ್ತಾರಪ್ಪ ನಿನ್ ಸಂಬಳ ಅಂದ್ರೆ ನಮ್ಮ ಸಾಹೇಬ್ರು ಬೇರೆ ಕರಿಬೇಕು. ಸೊ ಈ ರೀತಿ ಈ ಒಂದು ಚೆಕ್ ಪೋಸ್ಟ್ ಹತ್ರ ಇಷ್ಟೆಲ್ಲ ನಡೀತಾ ಇದ್ದಾವೆ. ನಾವು KRS ಪಕ್ಷದವರು ಬಂದು ಇಲ್ಲಿ 1.5 ತಾಸಿಂದ ಲೈವ್ ಮಾಡ್ತಾ ಇದ್ದೀವಿ. ನೀವು ಲೈವಲ್ಲಿ ಎಲ್ಲರೂ ನೋಡ್ಬೋದು. ಪ್ರತಿಯೊಬ್ರು ಬರ್ತಾರೆ 200 ರೂಪಾಯಿ ತಗೊಂಬರ್ತಾರೆ, ಪ್ರತಿಯೊಬ್ರು ಬರ್ತಾರೆ 500, 2000, 3000. ಎದಕ್ಕಪ್ಪ ದುಡ್ಡು ಅಂದ್ರೆ ಎಂಟ್ರಿ ಮಾಡಿಸ್ಬೇಕಂತೆ. ಯಾವ ರೀತಿ ಎಂಟ್ರಿ ಮಾಡಿಸ್ಬೇಕು ಅದನ್ನ ನಾವು ಒಳಗಡೆ ಇರುವಂತ ಅಧಿಕಾರಿ ಸಂತೋಷ್ ಕುಮಾರ್ ಕೊಂಪಿ ಅವ್ರನ್ನ ಕೇಳಿದ್ರೆ ಅವ್ರು ಈಗ ಲೈವಲ್ಲಿ ನಾವಿದೀವಿ ಅಂತೇಳಿ ಎಲ್ಲರನ್ನ ವಾಪಸ್ ಕಳಿಸ್ತಿದ್ದಾರೆ. ಯಾವ ಎಂಟ್ರಿ ಇಲ್ಲ ಹೋಗ್ರಿ. ಬಟ್ ಅವ್ರನ್ನ ನಾವು ಕೇಳಿದಾಗ ಸರ್ ದಿನ ನಾವಿಲ್ಲಿ ದುಡ್ಡು ಕಟ್ಟಿ ಹೋಗ್ಬೇಕು, ನೀವು ಲೈವಲ್ಲಿ ನೋಡ್ಬೋದು, ದಿನ ನಾವಿಲ್ಲಿ ದುಡ್ಡು ಕಟ್ಟಿ ಹೋಗ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಅಧಿಕಾರಿಗಳ ಮೇಲೆ ತಕ್ಷಣ ಲೋಕಾಯುಕ್ತ ಅವರು ಸುಮೋಟೋ ಕೇಸನ್ನು ಹಾಕಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಈ ಮೂಲಕ ತಿಳಿಸುತ್ತಾ, ಇನ್ನೊಂದು ಅವ್ರ ಹತ್ರ ರಿಸಿಪ್ಟ್ಗಳೇನು ಹಾಕಿದ್ದಾರೆ ಮತ್ತೆ ಅವ್ರ ಹತ್ರ ಕ್ಯಾಶ್ ಏನಿದೆ ಅದು ಒಂದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಅವ್ರ ರಿಸಿಪ್ಟ್ಗಳು ತೋರಿಸಿದ್ದು 25,600 ರೂಪಾಯಿ. ಹೌದು, ಅಧಿಕಾರಿಗಳು ಬಂದಿದ್ದಾರೆ, ಯಾರೋ ಇಬ್ರು. ಸರ್ ಬರ್ರಿ ಸರ್, 112ನಾ ಸರ್? ಹೈವೇ ಪೆಟ್ರೋಲ್. ಓಕೆ, ಹೈವೇ ಪೆಟ್ರೋಲ್ ಅವ್ರು ಬಂದಿದ್ದಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಪಾಪ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಇಲ್ಲಿ 25,600 ರೂಪಾಯಿ ಏನೋ ಅವ್ರು ಲೆಕ್ಕ ತೋರಿಸಿದ್ದಾರೆ. ರಿಸಿಪ್ಟ್ಗಳು 26,000 ಚಿಲ್ಲರೆ ಇದೆ. 1,064 ರೂಪಾಯಲ್ಲಿ ಮಿಸ್ಸಿಂಗ್ ಆಗ್ತಾ ಇದೆ ದುಡ್ಡು. ಅದನ್ನ ಕೇಳಿದ್ರೆ ಸಂತೋಷ್ ಕುಮಾರ್ ಕೊಂಪಿ ಅವ್ರು ಏನ್ ಹೇಳ್ತಾರೆ, ನಾನು ಊಟಕ್ಕೆ ಬಳಸ್ಕೊಂಡಿದ್ದೀನಿ ಅಂದ್ರೆ ಸರ್ಕಾರದ ದುಡ್ಡು ಇವ್ರ ಊಟಕ್ಕೆ ಬಳಸ್ಕೋಬೋದಾ? ಸರ್ಕಾರದ ದುಡ್ಡು ಏನ್ ಇವ್ರ ಅಪ್ಪನ ಮನೆ ದುಡ್ಡ? ಏನ್ ಹೇಳ್ತಾರೆ ರಾಜಾರೋಷವಾಗಿ, ನಾವು ಊಟಕ್ಕೆ ಬಳಸ್ಕೊಂಡು ಆಮೇಲೆ ಹಾಕ್ತೀವಿ. ಇಷ್ಟೊಂದು ದುರಹಂಕಾರದ ಮಾತುಗಳನ್ನ ಇಂಥ ಒಂದು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಇವ್ರ ಮೇಲೆ ಇದೇ ರೀತಿ ನಾವು ಇದನ್ನ ಮುಂದೆ ವರ್ಸಿದ್ರೆ, ಇದೇ ರೀತಿಯಾಗಿ ನಾವು ಇದನ್ನ ಬಿಟ್ರೆ, ಇಂಥ ಒಂದು ಚೆಕ್ ಪೋಸ್ಟ್ಗಳ ಹತ್ರ ದಿನ ಲಕ್ಷಾಂತರ ರೂಪಾಯಿ ಇವರು ಲಂಚವನ್ನ ಹೊಡಿಯಕ್ಕೆ ನಿಂತಿರ್ತಾರೆ. 6 ಜನ ಇಲ್ಲಿ ನಿಂತಿರ್ತಾರೆ. 6 ಜನ, ಒಬ್ರು ಲೈಟ್ ಹಾಕೋದು, ಒಬ್ರನ್ನ ಒಳಗ್ ಕಳ್ಸೋದು, ಏನೋ ಈ ರೀತಿ. ಯಾರಪ್ಪ ಅವರಷ್ಟೇ. ಅದಕ್ಕೆ ನೋಡಪ್ಪ, ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನೀವು ಯಾವುದೇ ರೀತಿಯಾದಂತ ಲಂಚ ಕೊಡಬೇಡ್ರಿ. ಅವ್ರು ಕೇಳಿದ್ರೆ ಲೈವ್ ಇಡ್ಕೊಳ್ರಿ, ಯಾರೇ ಲೈವ್ ಮಾಡ್ಬೋದು. ಲೈವ್ ಮಾಡಿ ಅವ್ರ ಮಾತು ಕೇಳಿಲ್ಲ, ಗೂಗಲ್ ಅಲ್ಲೂ KRS ಪಕ್ಷ ಅಂತ ಹೊಡೆದ್ಬಿಟ್ರೆ ನಮ್ಮ ಎಲ್ಲರ ನಂಬರ್ ಬರ್ತವೆ. ಒಬ್ರು ಯಾರಿಗಾದ್ರೂ ಫೋನ್ ಮಾಡಿದ್ರು ನಾವು 24/7 ಹಗಲು ಮಾಡ್ರಿ ರಾತ್ರಿ ಮಾಡಿ ನಾವು ಬಂದ್ಬಿಡ್ತೀವಿ. ಅರ್ಥ ಆಯ್ತಾ? ಇಷ್ಟೊತ್ತಿಗೆ ನಾವು ಮನೆ ಎಲ್ಲರನ್ನ ಬಿಟ್ಟು ಯಾಕೆ ಈ ರೀತಿ ಮಾಡ್ತಾ ಇದೀವಿ ಅಂದ್ರೆ, ನಮಗೇನು ಹೌದಪ್ಪ ನಾವು ಹೋದ್ರಿಗಿನ ನಮಗೊಂದು ಏನಾದ್ರು ದುಡ್ಡು ಕೊಡ್ತಾರೆ, ಅದು ಕೊಡ್ತಾರಲ್ಲ. ನಾವು ನಮ್ಮ KRS ಪಾರ್ಟಿ ಪ್ರಾಮಾಣಿಕವಾದ ಪಕ್ಷ, ಸಾರ್ವಜನಿಕರು ಒಳ್ಳೇದಾಗ್ಬೇಕು, ನಿಮಗೆ ಒಳ್ಳೇದಾಗ್ಬೇಕಂತೇಳಿ ಇಷ್ಟೊಂದು ಸೆಳೆಯಲ್ಲಿ ಕೂಡ ನಾವು ಒತ್ತಾಡ್ತಾ ಇದೀವಿ. ಹೌದಾ? ಇದನ್ನ ನೀವು ಸಪೋರ್ಟ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ KRS ಪಕ್ಷವನ್ನ ನೀವು ಸಪೋರ್ಟ್ ಮಾಡಿ.
ಸದಸ್ಯತ್ವ ತಗೊಳ್ಳಿ. ಇವ್ರೇನೇ ತೊಂದರೆ, ಎಲ್ಲಾದ್ರೂ ತೊಂದರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೊಂದರೆ ಕೊಡ್ಲಿ, KRS ಪಾರ್ಟಿ ಅಂತ ಹೊಡೀರಿ, ನಂಬರ್ಗಳು ಬರ್ತವೆ. ಇಲ್ಲಾಂದ್ರೆ ನನ್ನ ನಂಬರ್ ತಗೊಳ್ಳಿ. ನೀವು ತಗೊಂಡ ಮೇಲೆ ಇಲ್ಲೇ ಬಳ್ಳಾರಿಯಲ್ಲಿ ನಾನು ಇರೋದು, ನೀವು ಫೋನ್ ಮಾಡಿ ಎನಿ ಟೈಮ್. ನಾನು ಯಾವ ಅಧಿಕಾರಿ ಇರ್ತಾನೋ ಅವನಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನೀವು ದುಡ್ಡು ಮಾತ್ರ ಕೊಡಕ್ಕೆ ಒಳ್ಳೇದ್ ಮಾಡಕ್ ಹೋಗಿದ್ದಾರೆ ಮೇಲೆ ನಾವು ಕೇಸ್ ಹಾಕಿದ್ರು ನಾವು ಹಿಂದೆ ಸರಿಯೋದಿಲ್ಲ. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿದ್ಮೇಲೆ ಕೇಸ್ಗಳಿಗೆ ಯಾರು ಭಯ ಬೀಳ್ತಾರೆ. ಅದಕ್ಕಾಗಿ ನಿಮ್ದು ಏನೈತೆ, ನಿಮ್ದು ಕರೆಕ್ಟ್ ಇತ್ತ ಡಾಕ್ಯುಮೆಂಟ್, ದುಡ್ಡು ಕೇಳಾರ ಒಂದು ಫೋನ್ ಹಚ್ಚಿರಿ. ನೀವೇ ಲೈವ್ ಮಾಡಿ, ಯಾರಾದ್ರೂ ಮಾಡ್ಬೋದು. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ಬೋದು. ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬಿರಾದರ್ ಬಂದಿಲ್ಲ. ಇಷ್ಟು ಹೇಳುತ್ತಾ ಬಂಧುಗಳೇ, ಈ ಒಂದು ಲೈವ್ ನ ಮುಗಿಸ್ತಾ ಇದೀವಿ. ಏನು ತಕ್ಷಣ ಇವ್ರ ಮೇಲೆ ಒಂದು ಕ್ರಮ, ಲೋಕಾಯುಕ್ತವ್ರ ಕ್ರಮ ತಗೋಬೇಕಂತೇಳಿ ಕೇಳುತ್ತಾ, ಈ ಒಂದು ಚೆಕ್ ಪೋಸ್ಟ್ ಹತ್ರ ಈ ಒಂದು ದಂಧೆ ವಸೂಲಿಗಿಳಿದ್ರು ಅಂತ ಅವ್ರನ್ನ ಒಂದು ಕಡಿವಾಣ ಹಾಕ್ಬೇಕು ಅಂತೇಳಿ ಈ ಮೂಲಕ ನಾವು KRS ಪಕ್ಷದವ್ರು ಎಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಹೆಂಗ್ ಮಾಡೋಣ ಲೈವ್ ನೋಡಿ, ಈ ರೀತಿ ನೋಡಿ, ನಾನು ಅಲ್ಲಿ ನಿಂತಲ್ಲೇ 3